ಹಾಯ್ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಮನೇನ ನಾವು ನಾಳೆ ಖಾಲಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಲಾಸ್ಟ್ ವಿಡಿಯೋ ಮಾಡೋಣ ಅಂತ ಹೇಳಿ, ಮನೇಲಿ ಯಾರೂ ಇಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ಯಜಮಾನ್ರು ಕೆಲಸದ ಮೇಲೆ ಡೆಲ್ಲಿಗೆ ಹೋಗಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಮಟ್ಟಿಗೆ ನನ್ನ ಮನಸ್ಸಲ್ಲಿರೋ ಮಾತುಗಳು, ಬಾಡಿಗೆ ಮನೆಯಲ್ಲಿ ನಮಗಾದ ಎಕ್ಸ್ಪೀರಿಯನ್ಸ್ಗಳು, ಎಷ್ಟು ಬಾಡಿಗೆ ಮನೆಯಲ್ಲಿ ನಾವಿದ್ವಿ, ಅದನ್ನೆಲ್ಲನೂ ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬಹಳಷ್ಟು ಹೊಸ ಸಬ್ಸ್ಕ್ರೈಬರ್ಸು ಜಾಯ್ನ್ ಆಗಿದ್ದಾರೆ. ಅರ್ಧಂಬರ್ಧ ವಿಡಿಯೋ ನೋಡ್ತಾರೆ. ಅವ್ರಿಗೆ ಏನಂದರೆ ಏನೂ ಅರ್ಥ ಆಗಲ್ಲ ನಮ್ಮ ಲೈಫ್ ಬಗ್ಗೆ. ಇವಾಗ ನಮ್ಮದು ಓನರ್ದು ಏನಾದರೂ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದಾಗ ಆ ಒಂದು ಪರ್ಟಿಕ್ಯುಲರ್ ವಿಡಿಯೋ ನೋಡಿಬಿಟ್ಟು ಕೆಲವರು ನೆಗೆಟಿವ್ ಆಗಿಯೂ ಸಹ ತಗೊತಾರೆ. ಏನಪ್ಪ ಓನರ್ ಮೇಲೆ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಸೊ ಅದಕ್ಕೆ ಒಟ್ಟಾಗಿ ನಾವು ಎಷ್ಟು ಬಾಡಿಗೆ ಮನೆಗಳಲ್ಲಿದ್ವಿ, ಏನು ಕಾರಣಕ್ಕಾಗಿ ನಾವು ಮನೇನ ಖಾಲಿ ಮಾಡ್ತಾ ಇದ್ವಿ, ಅದನ್ನೆಲ್ಲನೂ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದರಿಂದ ನಿಮಗೂ ಸಹ ನಮ್ಮ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಬೇರೆ ಬೇರೆ ವಿಡಿಯೋಗಳಲ್ಲಿ ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾಗ ನಿಮಗೂ ಸಹ ಅರ್ಥ ಆಗಲ್ಲ. ಸೊ 2020ರವರೆಗೂ ನಾವು ನಮ್ಮ ಸ್ವಂತ ಮನೆಯಲ್ಲೇ ಇದ್ದಿದ್ದು. ಡೆಲ್ಲಿಯಲ್ಲಿ 1 BHK ಸ್ವಂತ ಮನೆ ಇತ್ತು ನಮ್ಮದು. ಅದನ್ನು ಇವಾಗ ಸೇಲ್ ಮಾಡಿಬಿಟ್ಟಿದ್ದೀವಿ. ಅದು ಏನಕ್ಕೆ ಅಂತ ಹೇಳಿ ಮುಂದೆ ಬರೋ ವ್ಲಾಗ್ಸಲ್ಲಿ ಹೇಳ್ತೀನಿ. ಸೊ 2020ವರೆಗೂ ಆ ಮನೆಯಲ್ಲೇ ನಾವು ಇದ್ದಿದ್ದು. 1 BHK ಮನೆ ನಮ್ಮ ಮಾವ ಅವರು ನಮಗೆ ಕೊಟ್ಟಿದ್ದು ಆ ಮನೆ. ಮತ್ತು ಏನಕ್ಕೆ ಅಲ್ಲಿಂದ ಖಾಲಿ ಮಾಡಿ, ಅಂದರೆ ಡೆಲ್ಲಿ ಬಿಟ್ಬಿಟ್ಟು ಬೇರೆ ಬೇರೆ ಊರುಗಳಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದೀವಿ ಅಂದರೆ, ನಮ್ಮ ಯಜಮಾನ್ರಿಗೂ ನನಗೂ ಬಾಡಿಗೆ ಮನೆ ಡೆಲ್ಲಿ ಅಂದರೆ ಅಷ್ಟಿಷ್ಟ ಇಲ್ಲ. ತುಂಬ ಕಂಜೆಸ್ಟೆಡ್ ಪ್ಲೇಸು. ಮತ್ತು ನಾವು ಇದ್ದಿದ್ದು ಬಂದುಬಿಟ್ಟು ಈಸ್ಟ್ ಡೆಲ್ಲಿಯಲ್ಲಿ, ಅದು ಮಾರ್ಕೆಟ್ ಪ್ಲೇಸಲ್ಲಿ ಇದ್ದಿದ್ದು. ಕೆಳಗಡೆ ಮಾರ್ಕೆಟ್ ಇದ್ದರೆ ಮೇಲೆ ನಮ್ಮದು ಮನೆ ಇತ್ತು. ತುಂಬ ಕಂಜೆಸ್ಟೆಡ್ ಪ್ಲೇಸ್ ಆಗಿತ್ತು. ಸ್ಪೆಷಲಿ ಮಳೆಗಾಲ ಬಂದಾಗ ಕಷ್ಟ ಆಗ್ತಾಯಿತ್ತು. ಒಂಥರ ಗಜಿಬಿಜಿ ಗಲೀಜು ಆಗಿ ಎಲ್ಲನೂ ಆಗ್ತಾಯಿತ್ತು. ಅದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ನನಗೆ ಅಲ್ಲ, ನನ್ನ ಯಜಮಾನ್ರಿಗೂ ಸಹ ಇಷ್ಟ ಆಗ್ತಾ ಇರಲಿಲ್ಲ. ನಮ್ಮ ಇಬ್ಬರು ಮಕ್ಕಳಿಗೂ ಸಹ ಒಂದು ಒಳ್ಳೆ ಎನ್ವಾಯ್ರನ್ಮೆಂಟಲ್ಲಿ, ಒಂದು ಒಳ್ಳೆ ಪ್ಲೇಸಲ್ಲಿ ಬೆಳೆಸಬೇಕು ಅನ್ನೋ ಆಸೆ ಇದ್ದ ಕಾರಣದಿಂದ ನಾವು ಮನೆಯಲ್ಲಿ ದೊಡ್ಡವರಾದ ಅತ್ತೆ ಮಾವ ಅವ್ರ ಹತ್ರ ಎಲ್ಲನೂ ಮಾತಾಡಿ ಅವ್ರಿಗೂ ಸಹ ಸಲಹೆನ ಕೊಟ್ವಿ. ನಾವೆಲ್ಲರೂ ಒಟ್ಟಾಗಿ ಎಲ್ಲಾದರೂ ಪ್ಲಾಟ್ ತಗೊಂಡು ಮನೆ ಮಾಡಿ ಇರೋಣ ಅಂತ ನಾವು ಪ್ಲ್ಯಾನ್ಸ್ ಎಲ್ಲ ಮಾಡಿ ಹೇಳಿದಾಗ, ಅವರು ಆ ಒಂದು ಕಂಫರ್ಟ್ ಪ್ಲೇಸ್, ಅಂದರೆ ಅವ್ರ ಪ್ಲೇಸು ಎಲ್ಲಿ ಅವರು ಬಹಳಷ್ಟು ಕಾಲ ಸ್ಪೆಂಡ್ ಮಾಡಿದ್ರೋ ಅಲ್ಲಿಂದ ಎಲ್ಲಿಗೂ ಹೋಗೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಸೊ ಅದರಿಂದ ನಾವು ಬರಲ್ಲ ಅಂತ ಹೇಳಿದ್ದಕ್ಕೆ ನಾವು ಡಿಸಿಷನ್ ತಗೊಂಡು ಬೆಂಗಳೂರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ 2020 ಮಾರ್ಚ್ 18ನೇ ತಾರೀಕಿಗೆ ನಾವು ಮೊದಲ ಬಾರಿ ಡೆಲ್ಲಿಯಿಂದ ಬೆಂಗಳೂರಿಗೆ ಹೋಗಿದ್ದು. ಸೊ ನಾವು ಹೋಗಿ ಒಂದು 3 ದಿನಕ್ಕೆ ಬೆಂಗಳೂರಲ್ಲಿ, ಇಂಡಿಯಾದಲ್ಲಿ ಲಾಕ್ಡೌನ್ ಶುರು ಆಯಿತು ಕೊರೋನಾ ವೈರಸ್ಸಿಂದ. ಆ ಒಂದು ಸ್ಟೇಜಲ್ಲಿ, ಆ ಒಂದು ಟೈಮಲ್ಲಿ ಸ್ವಲ್ಪ ನಮಗೆ ಡಿಫಿಕಲ್ಟ್ ಆಯಿತು ಮನೆಯೆಲ್ಲ ದೊರಕೋದು. ನಾವು ನಮ್ಮ ಅಮ್ಮನ ಮನೆಯಲ್ಲೇ ಒಂದು ವಾರ ಇದ್ವಿ. ಅದಾದ ನಂತರ ಪರ್ಮಿಷನ್ ತಗೊಂಡು ಒಂದು ಆಟೋ ಬುಕ್ ಮಾಡಿಕೊಂಡು ಮನೆ ಹುಡುಕಾಟ ನಡೆಸಿದ್ವಿ. ಒಂದು 8 ದಿನದ ಒಳಗಡೆನೆ ನಮಗೆ ಬಾಡಿಗೆ ಮನೆ ಸಿಕ್ತು. ನಾವು ಮನೆ ಮಾಡಿದ್ದು ಮಲ್ಲತಲ್ಲಿ ನಾಗರಬಾವಿ ಹತ್ರ. ಮನೆ ಓನರ್ ಬಂದುಬಿಟ್ಟು ರಾಜಾಜಿನಗರಲ್ಲಿ ಇರೋದು. ಅವರು ನಮ್ಮ ಯಜಮಾನ್ರನ್ನ ಮೀಟ್ ಮಾಡಿದಾಗ ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಇಬ್ಬರದ್ದು ಒಂದು ರ್ಯಾಪೋ ಬಿಲ್ಡಪ್ ಆಯಿತು. ಸೊ ಅದರಿಂದ ನಮಗೆ ಮನೆ ಕೊಟ್ಟರು. ನಾವು ಆ ಮನೆಗೆ ಹೋಗಿದ್ದು ಮಾರ್ಚ್ ಎಂಡಲ್ಲಿ. ಅಲ್ಲಿಂದ 2021 ಆಗಸ್ಟ್ವರೆಗೂ ಅದೇ ಮನೆಯಲ್ಲೇ ಇದ್ದಿದ್ದು. ನಮಗೇನು ಪ್ರಾಬ್ಲಮ್ ಇರಲಿಲ್ಲ. ಓನರ್ ಅವ್ರೂ ಸಹ ನಮಗೆ ತುಂಬ ಒಳ್ಳೆಯವರು ಸಿಕ್ಕಿದ್ರು. ಮನೆಗೆ ಬರ್ತಾಯಿದ್ರು, ಚೆನ್ನಾಗಿ ಮಾತಾಡ್ತಾಯಿದ್ರು. ಇನ್ನೂ ನಮ್ಮ ಯಜಮಾನ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲನೂ ಕೊಡ್ತಾಯಿದ್ರು. ಯಾಕೆಂದರೆ ಅವರು ಹಿಂದಿ ಭಾಷೆಯವರಾಗಿದ್ದರು. ನಮ್ಮ ಯಜಮಾನ್ರೂ ಸಹ ನಾರ್ತ್ ಇಂಡಿಯನ್ ಆದ್ದರಿಂದ ಅವರಿಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು. ಒಳ್ಳೆಯ ಸಮಯನ ನಾವು ಸ್ಪೆಂಡ್ ಮಾಡಿದ್ವಿ ಫ್ರೆಂಡ್ಸ್. ಕಂಪ್ಲೇಂಟ್ಸೇ ಇಲ್ಲ, 0% ಕಂಪ್ಲೇಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇವಾಗ ನಾನು ಎಷ್ಟು ಅಚ್ಚುಕಟ್ಟಾಗಿ ಮನೇನ ಮೇಂಟೈನ್ ಮಾಡ್ತಿದ್ದೀನೋ ಅಷ್ಟೇ ಅಚ್ಚುಕಟ್ಟಾಗಿ ಆ ಮನೆಯೂ ಸಹ ನಾನು ಮೇಂಟೈನ್ ಮಾಡ್ತಿದ್ದೆ. ಅದರಿಂದ ಓನರ್ಗೆ ನಮ್ಮ ಮೇಲೆ ಒಂದು ಪ್ರೀತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲನೂ ಚೆನ್ನಾಗಿ ನಡೀತಾ ಇತ್ತು. ಮತ್ತು ಏನಕ್ಕೆ ಅಲ್ಲಿಂದ ಮತ್ತೆ ನಾವಿಲ್ಲಿಗೆ ನಾರ್ತ್ ಇಂಡಿಯಾಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ನಾವು ಡೆಲ್ಲಿಯಲ್ಲಿ ನಮ್ಮ ಮನೆ ಇದೆ ಅಂತ ಹೇಳಿದ್ನಲ್ಲ, ಆ ಮನೆಯನ್ನು ಬಾಡಿಗೆ ಕೊಟ್ಟಿದ್ವಿ 7,000ಕ್ಕೆ.
ಅವ್ರಿಗೆ ನಾವು ಹೇಳಿದ್ದು ಮನೆ ಕೊಟ್ಟಾಗ 1 ವರ್ಷ ಇದ್ಬಿಟ್ಟು ಖಾಲಿ ಮಾಡಬೇಕು, ನಾವು ಈ ಮನೇನ ಸೇಲ್ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದು. ಬಟ್ ಅವರು 1 ವರ್ಷ ಆಯಿತು, 1.5 ವರ್ಷ ಆಯಿತು, ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು, ಮನೆ ಖಾಲಿ ಮಾಡಲೇ ಇಲ್ಲ. ನಮ್ಮ ಮಾವ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದು ಅವ್ರ ಹತ್ರ ರೆಂಟ್ ತಗೊಳ್ಳೋದು, ಮತ್ತು ಏನಾದರೂ ಪ್ರಾಬ್ಲಮ್ಸ್ ಇದ್ರೂ ಸಹ ನಮ್ಮ ಮಾವನೇ ಹೋಗಿ ಆ ಟೆನೆಂಟ್ ಹತ್ರ ಮಾತಾಡ್ತಾ ಇದ್ದು. ಬಟ್ ಅವರು ನಮ್ಮ ಮಾವನಿಗೆ ರೋಪ್ ಹೊಡೆಯೋದೆಲ್ಲನೂ ಶುರು ಮಾಡಿಬಿಟ್ರು. ನೀವು ಇಲ್ಲಿಗೆ ಬರಬಾರ್ದು, ಮತ್ತೆ ಮತ್ತೆ ಬರ್ತಾ ಇದ್ದೀರಾ, ನಮ್ಗೆ ಇಷ್ಟ ಬಂದಾಗ ನಾವು ಖಾಲಿ ಮಾಡ್ತೀವಿ, ಹಂಗೆ ಹಿಂಗೆ ಅಂತ ಹೇಳಿ ಸ್ವಲ್ಪ ಅವ್ರದ್ದೇ ಆದ ಮಟ್ಟಕ್ಕೆ ಅವರು ಆ್ಯಟಿಟ್ಯೂಡ್ನ ತೋರಿಸ್ತಾ ಇದ್ರು. ನಮ್ಮ ಮಾವನಿಗೆ ಅವ್ರು ಸರಿ ಇಲ್ಲ ಅಂತ ಅನಿಸ್ತು. ಅದಕ್ಕೆ ಅಂತ ಹೇಳಿ ಕೇಸ್ ಹಾಕಿದ್ರು ಅವ್ರ ಮೇಲೆ, ಈ ಥರ ನಮ್ಮ ಮನೇನ ಖಾಲಿ ಮಾಡ್ತಾ ಇಲ್ಲ ಅಂತ ಹೇಳಿ ಕೇಸ್ ಹಾಕಿದ್ರು. ಸೊ ನಮ್ಮ ಮಾವ ಯಾವಾಗ ಕೋರ್ಟಲ್ಲಿ ಕೇಸ್ ಹಾಕಿದ್ರು ಆವಾಗ ನಮ್ಮ ಲೈಫಲ್ಲಿ ಗೊಂದಲಗಳು ಶುರು ಆಯಿತು. ಮತ್ತು ಒಂಥರ ಟೆನ್ಷನ್ ಇರ್ತಾಯಿತ್ತು ಲೈಫಲ್ಲಿ. ಫಿಸಿಕಲ್ ಆಗಿ ಬೆಂಗಳೂರಲ್ಲಿ ಇರ್ತಾಯಿದ್ವಿ, ಮೆಂಟಲಿ ಇಲ್ಲೇ ಏನಾಗ್ತಾಯಿತ್ತು ಏನು ಎತ್ತ ಅಂತ ಹೇಳಿ ತುಂಬ ಟೆನ್ಷನ್ ಇರ್ತಾಯಿತ್ತು, ಸ್ಪೆಷಲಿ ನಮ್ಮ ಯಜಮಾನ್ರಿಗೆ ಮತ್ತು ನನಗೆ. ನಮ್ಮ ಮಾವ ಪಾಪ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಕೋರ್ಟ್ ಕೇಸಲ್ಲಿ ಅಂತ ಹೇಳಿ ಒಂಥರ ಬೇಜಾರಾಗ್ತಾಯಿತ್ತು. ಯಾಕಂದರೆ ಯಾವುದೇ ಒಂದು ಡೇಟ್ ಆಗಿರ್ಬೋದು, ಹಿಯರಿಂಗ್ಗೆ ಅಂತ ಡೇಟ್ ಕೊಡ್ತಾರಲ್ಲ, ಅದರಲ್ಲಿ ನಮ್ಮ ಮಾವ ಒಬ್ಬರೇ ಹೋಗ್ತಾ ಇದ್ದಿದ್ದು. ಅವ್ರಿಗೆ ಒಂದು ಸಪೋರ್ಟ್ ಅಂತ ಯಾರೂ ಇರ್ತಾ ಇರಲಿಲ್ಲ. ಅದು ಕೊರೋನಾ ಆಗಿ 1 ವರ್ಷ ಆಗಿತ್ತು ಅಷ್ಟೇ. ಆವಾಗ್ಲೂ ಸಹ ಸ್ವಲ್ಪ ಎಲ್ಲರೂ ಅವರ ಹೆಲ್ತ್ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿರ್ತಿದ್ರು. ಗೌರ್ಮೆಂಟ್ನೂ ಸಹ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿತ್ತು. ಆ ಸಮಯದಲ್ಲಿ ಅವರು ತಿರುಗಾಡೋದು, ಅಲ್ಲಿ ಇಲ್ಲಿ ಕೂತ್ಕೊಂಡು ನಮಗೆ ಇನ್ಫಾರ್ಮೇಷನ್ ಕೊಡೋದು. ಯಾಕಂದರೆ ಮನೆಯಿಂದ ಕಾಲ್ ಮಾಡಿದ್ರೆ ಅವ್ರ ಮನೆಗಳಲ್ಲಿ ಜಗಳ ಶುರು ಆಗಿಬಿಡ್ತಾ ಇತ್ತು. ಸೊ ಅದರಿಂದ ಅವರು ಪಾರ್ಕಲ್ಲಿ, ರೈಲ್ವೆ ಸ್ಟೇಷನಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಇದಾಯಿತು ಅದಾಯಿತು ಅಂತ ನಮಗೆ ಅಪ್ಡೇಟ್ ಕೊಡ್ತಾಯಿದ್ರು. ನಮಗೆ ಒಂಥರ ಬೇಜಾರಾಗ್ತಾಯಿತ್ತು. ಸೊ ಅದಕ್ಕೆ ನಾವು ಡಿಸೈಡ್ ಮಾಡಿದ್ದು ಮತ್ತೆ ನಾರ್ತ್ ಇಂಡಿಯಾಗೆ ಹೋಗ್ಬಿಡೋಣ. ಬಟ್ ಡೆಲ್ಲಿಗಂತೂ ಯಾವಾಗ್ಲೂ ಹೋಗಬಾರ್ದು ಅನ್ನೋ ಥಾಟ್ ಇತ್ತು. ಯಾಕಂದರೆ ನನಗೆ ಡೆಲ್ಲಿ ಇಷ್ಟನೇ ಇರಲಿಲ್ಲ. ಸೊ ಆದ್ದರಿಂದ ಚಂಡೀಗಢಗೆ ಹೋಗಿ ಇರೋಣ. ಅಲ್ಲಿಂದ ಅಂದರೆ ಚಂಡೀಗಢದಿಂದ ಡೆಲ್ಲಿಗೆ ಜಸ್ಟ್ 4 hours ಜರ್ನಿ. ಏನಾದರೂ ರಿಕ್ವೈರ್ಮೆಂಟ್ ಆದರೆ ನಮ್ಮ ಮಾವನಿಗೆ ಏನಾದರೂ ಪ್ರಾಬ್ಲಮ್ ಆದ್ರೂ ಸಹ, ಇಲ್ಲಾಂದರೆ ಕೋರ್ಟು ಕಚೇರಿಗೆ ಹೋಗ್ಬೇಕಂದ್ರೂ ಸಹ ನಮ್ಮ ಯಜಮಾನ್ರೂ ಸಹ ಒಂದು ಮೋರಲ್ ಸಪೋರ್ಟ್ನ ಕೊಡ್ತಾರೆ ಅಂತ ಹೇಳಿ ನಾವು ಚಂಡೀಗಢನ ಚೂಸ್ ಮಾಡಿದ್ವಿ. ಸೊ ಆ ಒಂದು ಕಾರಣಕ್ಕಾಗಿ ಓನರ್ ಅವ್ರ ಹತ್ರ ಹೇಳಿ ನಾವು ಬೆಂಗಳೂರಲ್ಲಿ ಮನೆ ಖಾಲಿ ಮಾಡಿದ್ವಿ. ನಾವು ಮನೆ ಖಾಲಿ ಮಾಡಿಬಿಟ್ಟು ಚಂಡೀಗಢಗೆ ಬರೋವಾಗ ಪಾಪ ಅವರು ಎಷ್ಟು ಚೆನ್ನಾಗಿ ನಮ್ಮ ಮಕ್ಕಳಿಗೆಲ್ಲನೂ ಆಶೀರ್ವಾದ ಮಾಡಿ ಅವ್ರ ಕೈಯಲ್ಲಿ ದುಡ್ಡೆಲ್ಲ ಇಟ್ಬಿಟ್ಟು ಕಳಿಸಿದ್ರು, ಆಶೀರ್ವಾದ ಕೊಟ್ಟು ಕಳಿಸಿದ್ರು. ಸೊ ಆ ಒಂದು ಪ್ರೀತಿನ ನಾವು ಬಾಡಿಗೆ ಮನೆಯಲ್ಲಿ ಗಳಿಸಿದ್ದೀವಿ, ಅಂದರೆ ಓನರ್ ಅವರಿಂದ ಗಳಿಸಿದ್ದೀವಿ ಬೆಂಗಳೂರಲ್ಲಿ. ಅದಾದಮೇಲೆ ಚಂಡೀಗಢಕ್ಕೆ ಬಂದ್ವಿ. ನಮಗೆ ಇಲ್ಲಿ ಏನಂದರೆ ಏನೂ ಗೊತ್ತಿರಲಿಲ್ಲ, 0ಇಂದ ಸ್ಟಾರ್ಟ್ ಮಾಡಿದ್ದು. ನಾನು ಫೇಸ್ಬುಕ್ಕಲ್ಲಿ ಮಾರ್ಕೆಟ್ ಪ್ಲೇಸಲ್ಲಿ ಮನೇನ ಸರ್ಚ್ ಮಾಡಿದೆ. ಯಾಕಂದರೆ ನಾವು ಯಾವಾಗ್ಲೂ ಓನಾಗಿ ಸರ್ಚ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀವಿ. ಈ ರಿಯಲ್ ಎಸ್ಟೇಟ್ ಏಜೆನ್ಸೀಸು ಅವರು ಇವ್ರ ಜೊತೆ ಎಲ್ಲನೂ ಕಾಂಟ್ಯಾಕ್ಟ್ ಮಾಡಲ್ಲ. 99 acres NoBroker.com ಇದೆಯಲ್ಲ, ಅದರಲ್ಲಿನೂ ಸರ್ಚ್ ಮಾಡಿದ್ವಿ. ಬಟ್ ಪ್ಲೇಸಸ್ಸು ನಮಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ. ಆದ್ದರಿಂದ ಓನರ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋ ಥರ ಮನೇನ ಹುಡುಕಿದ್ವಿ. ಬೈ ಗಾಡ್ಸ್ ಗ್ರೇಸ್ ಫೇಸ್ಬುಕ್ ಮುಖಾಂತರ, ಫೇಸ್ಬುಕ್ಕಲ್ಲಿ ಮಾರ್ಕೆಟ್ ಪ್ಲೇಸ್ ಇದೆಯಲ್ಲ, ಅಲ್ಲಿ ಓನರ್ ಅವರು ಅವ್ರ ಮನೆದು ರೆಂಟೆಡ್ ಇದೆ ಅಂತ ಹೇಳಿ ಹಾಕಿದ್ರು. ಸೊ ಆವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಾವು ಬೆಂಗಳೂರಿಂದ ಡೈರೆಕ್ಟಾಗಿ ಅವ್ರ ಮನೆಗೆ ಹೋದ್ವಿ. ಅದನ್ನು ಸೌತ್ ಇಂಡಿಯನ್ ಅನ್ನೋ ಒಂದು ಏನಪ್ಪ ಒಂದು ಟ್ರಸ್ಟಿಂದ ಅವ್ರು ನಮ್ಮನ್ನು ನೋಡ್ದಿರೇ ಮನೆ ಕೊಟ್ಟಿದ್ದು. ನಾನು ಇಲ್ಲಿ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೌತ್ ಇಂಡಿಯನ್ಸ್ಗೆ ಇಲ್ಲಿ ತುಂಬ ವ್ಯಾಲ್ಯೂ ಇದೆ ಫ್ರೆಂಡ್ಸ್. ನಾರ್ತ್ ಇಂಡಿಯನ್ಸು ತುಂಬ ಇಷ್ಟಪಡ್ತಾರೆ ಸೌತ್ ಇಂಡಿಯನ್ಸ್ನ. ಸ್ಪೆಷಲಿ ಚಂಡೀಗಢಲ್ಲಿ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನೀವು ಸೌತ್ ಇಂಡಿಯಾದವರ, ಬೆಂಗಳೂರವರ, ಹಂಗೆ ಹಿಂಗೆ ಅಂತ ಹೇಳಿ ಒಂದು ಪ್ರೀತಿಯಿಂದ ವಿತೌಟ್ ಎನಿ ಡೌಟ್ ಅವ್ರ ಮೈಂಡಲ್ಲಿ ಇರುತ್ತೆ ಅಲ್ಲ, ಇವ್ರು ಇಲ್ಲಿಂದ ಅಲ್ಲಿಂದ ಅಂತ ಒಂದು ಡೌಟ್ ಇರುತ್ತೆ ಅಲ್ಲ, UP ಮತ್ತು ಬಿಹಾರು ಆ ಥರ ಪ್ಲೇಸಸ್ಗಳಿಂದ ಬಂದಾಗ ಒಂದು ನೆಗೆಟಿವ್ ಥಾಟ್ ಅನ್ನೋದು ಇರುತ್ತೆ. ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ ಸೌತ್ ಇಂಡಿಯನು ಅಂತ ಗೊತ್ತಾಗ ಅವ್ರಿಗೆ ಒಂದು ನಂಬಿಕೆ, ಆ ನಂಬಿಕೆಯಿಂದ ನಮಗೆ ಮನೆ ಬೇಗನೆ ಸಿಕ್ತು, ನಮಗೆ ಮನೆ ಬೇಗನೆ ಕೊಟ್ಟರು. ಅದೂ ತುಂಬ ರಿಚ್ ಫ್ಯಾಮ್ಲಿ, ಡೆಂಟಿಸ್ಟ್ ಫ್ಯಾಮಿಲಿ. ಕೆಳಗಡೆ ಅವ್ರ ಮನೆ ಇತ್ತು, ಮೇಲೆ ಅವ್ರದ್ದು ಕ್ಲಿನಿಕ್ ಇತ್ತು. ಅದ್ರ ಟಾಪಲ್ಲಿ ನಮಗೆ 12,500ಗೆ 2 BHK ಹೌಸ್ ಸಿಕ್ಕಿದ್ದು. ಅಲ್ಲಿನೂ ಸಹ ನಾವು
ಒಂದೂವರೆ ವರ್ಷ ಇದ್ವಿ. ಮಕ್ಕಳ ಸ್ಕೂಲ್ ಹತ್ರನೇ ನಾವು ಸರ್ಚ್ ಮಾಡಿದ್ದು. ಒಬ್ಬರು ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರು ಕಮೆಂಟ್ ಮೂಲಕ ಹೇಳ್ತಾ ಇದ್ದಾರೆ, ಪ್ಲೀಸ್ ನೀವು ಮಕ್ಕಳ ಸ್ಕೂಲ್ ಹತ್ರ ಮನೇನ ಸರ್ಚ್ ಮಾಡಿ, ನಿಮಗೆ ಹೆಲ್ಪ್ ಆಗುತ್ತೆ, ಸ್ಕೂಲ್ ಬಸ್ದು ಚಾರ್ಜಸ್ ಎಲ್ಲನೂ ಕಡಿಮೆ ಆಗುತ್ತೆ ಅಂತ ನನಗೆ ಸಜೆಷನ್ ಕೊಟ್ಟರು. ಟು ಬಿ ವೆರಿ ಹಾನೆಸ್ಟ್, ನಾವಿಲ್ಲಿಗೆ ಬಂದಾಗ ಮೊದಲ ಪ್ರಿಫರೆನ್ಸ್ ಕೊಟ್ಟಿದ್ದು ಮಕ್ಕಳ ಸ್ಕೂಲ್ ಹತ್ರನೇ. ನಾವು 1.5 ವರ್ಷ ಮಕ್ಕಳ ಸ್ಕೂಲ್ ಹತ್ರನೇ ಇದ್ದಿದ್ದು. ಅದಾದಮೇಲೆ ನಾವು ಸ್ವಲ್ಪ ದೂರ ಬಂದಿರೋದು. ಯಾಕೆ ಅಂದರೆ ಅಲ್ಲಿ ತುಂಬ ಹಳೆ ಮನೆಗಳು, ಓನರ್ ಇಲ್ದಿರೋ ಮನೆಗಳು ಎಲ್ಲಿನೂ ಸಿಕ್ಕಿಲ್ಲ ನಮ್ಗೆ ಇವಾಗಿನವರೆಗೂ. ಆ ಮನೆ ಓನರು ತುಂಬ ಒಳ್ಳೆಯವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಯಾವಾಗಲೂ ನಮಗೆ ತೊಂದರೆ ಕೊಟ್ಟಿಲ್ಲ. ನಮ್ಮದು ಪ್ರಾಬ್ಲಮ್ ಇತ್ತು, ಟೆರೆಸ್ ಮೇಲೆ ಮನೆ ಇದೆ, ಬಿಸಿಲು ಕಾಲದಲ್ಲಿ ತುಂಬ ಬಿಸಿಲು ಬರ್ತಾಯಿತ್ತು. ಯಾಕಂದರೆ ತುಂಬ ದೊಡ್ಡ ವರಂಡಾನೂ ಇತ್ತು ಟೆರೆಸ್ ಮೇಲೆ. ಆಮೇಲೆ ಚಿಕ್ಕದಾಗಿ 2 BHKದು ರೂಮ್ಸು ಮತ್ತು ಒಂದು ಹಾಲು, ಕಿಚನು ಚೆನ್ನಾಗಿತ್ತು. ಬಟ್ ಬಿಸಿಲು ಕಾಲದಲ್ಲಿ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಎಲೆಕ್ಟ್ರಿಸಿಟಿ ಬಿಲ್ ಅನ್ನೋನು ಹೆಚ್ಚಾಗಿ ಬರ್ತಾಯಿತ್ತು. ಅದು ತುಂಬ ಹಳೆ ಮನೆಯೂ ಆಗಿತ್ತು. ಸೊ ಆದ ಕಾರಣದಿಂದ ನಾವೇ ಖಾಲಿ ಮಾಡಿದ್ದು. ನಮ್ಮ ಮನೆ ಓನರ್ ಅಂತೂ ತುಂಬ ಒಳ್ಳೆಯವರು, ಏನು ಪ್ರಾಬ್ಲಮ್ ಕೊಟ್ಟಿರಲಿಲ್ಲ. ಇನ್ನೂ ಅವ್ರದ್ದು ನಂಬರು ನಾನು ಸೇವ್ ಮಾಡ್ಕೊಂಡಿದ್ದೀನಿ, ನಮ್ಮದು ನಂಬರು ಅವ್ರು ಸೇವ್ ಮಾಡ್ಕೊಂಡಿದ್ದಾರೆ. ಸ್ಟೇಟಸಲ್ಲಿ ಯಾರಾದರೂ ಬರ್ಡೇ ಇದ್ರೂ, ಏನಾದರೂ ಒಳ್ಳೇದೇನಾದರೂ ನಾವು ಶೇರ್ ಮಾಡ್ಕೊಂಡಾಗ ಅವರು ಯಾವಾಗಲೂ ವಿಶ್ ಮಾಡ್ತಾರೆ. ನಾನು ಸಹ ವಿಶ್ ಮಾಡ್ತೀನಿ. ಆ ಒಂದು ರಿಲೇಷನ್ಶಿಪ್ನ ನಾವು ಮೇಂಟೈನ್ ಮಾಡಿದ್ದೀವಿ. ಅವಾಗಲೂ ನಾವು ಓನರ್ ಅವ್ರ ಹತ್ರ ಜಗಳ ಹಾಕಿಲ್ಲ. ಅದನ್ನು ಒಂದ್ಸಲ ಮನೆ ಖಾಲಿ ಮಾಡಿದ್ಮೇಲೆ ಮಾಲಲ್ಲಿ ಸಿಕ್ಕಿ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಫ್ರೆಂಡ್ಸ್. ಆ್ಯಕ್ಚುಲಿ ಅವರು ಕೋಟ್ಯಾಧೀಶರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ದುಡ್ಡಿರೋವರು. ನನ್ನನ್ನು ನೋಡಿ ತಪ್ಕೊಂಡು, ಭಾರತಿ ಯಾಜಾವು ಮನೆಗೆ ಬಾ, ನೀನು ಒಂದ್ಸಲ ಖಾಲಿ ಮಾಡಿಬಿಟ್ಟು ಏನಕ್ಕೆ ಬರಲ್ಲ, ಹಂಗೆ ಹಿಂಗೆ ಅಂತ ಪ್ರೀತಿಯಿಂದ ಮಾತಾಡ್ಸಿದ್ರು. ಸೊ ಆ ಒಂದು ಪ್ರೀತಿನ ನನ್ನ ಆದ್ನಿಯವ್ರ ಗಂಡನೂ ಸಹ ನೋಡಿದ್ರು, ಯಾವ ಥರ ಅವ್ರು ನನ್ನ ಪ್ರೀತಿಯಿಂದ ಮಾತಾಡ್ಸಿದ್ರು ಅಂತ ಹೇಳಿ. ಯಜಮಾನ್ರನ್ನೆಲ್ಲ ಬಿಟ್ಬಿಟ್ರು, ನನ್ನ ಥರನೇ ಮಾತಾಡಿದ್ರು. ಸೊ ಆ ಒಂದು ಪ್ರೀತಿನ ನಾನು ಗಳಿಸ್ದೆ. ಸೊ ಸೆಕೆಂಡ್ ಹೌಸು ನಾವು ನಮ್ಮ ಪರ್ಸ್ನಲ್ ಚಾಯ್ಸ್ಗೋಸ್ಕರ, ರೀಸನ್ಗೋಸ್ಕರ ಖಾಲಿ ಮಾಡಿದ್ದು. ಮಕ್ಕಳ ಸ್ಕೂಲ್ ಹತ್ರನೇ ಆ ಮನೆ ಇದ್ದಿದ್ದು. ಅದಾದಮೇಲೆ ನಾವು 3ನೇ ಮನೆ ಬಂದಿದ್ದು, ನೀವು ನೋಡ್ದಂಗೆ ಈ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಮೇಲೆ ನಾನು ವ್ಲಾಗ್ ಮಾಡ್ತಾ ಇದ್ನಲ್ಲ, ಆ ಒಂದು ಮನೆಗೆ ಬಂದಿದ್ದು. ಆ ಮನೆ ಓನರ್ ಅವರು ಸಹ ಫ್ರೆಂಡ್ಸ್ ತುಂಬ ಒಳ್ಳೆಯವರು. 2.5 ವರ್ಷ ಆ ಮನೇಲಿದ್ವಿ. ಏನಂದರೆ ಏನೂ ಪ್ರಾಬ್ಲಮ್ ಆಗಿಲ್ಲ. ತುಂಬ ಖುಷಿಯಾಗಿ ಫೆಸ್ಟಿವಲ್ಸ್ ಎಲ್ಲನೂ ಒಟ್ಟಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಎಸ್ಪೆಷಲಿ ಹೋಳಿ ಹಬ್ಬ ಅಂತೂ ನಮ್ಮ ಫೇವ್ರೆಟು. ಅವ್ರು ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ಬರ್ತಿದ್ರು, ನಾವೇನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ಬರ್ತಿದ್ವಿ. ಪಕ್ಕದ ಮನೆಯವರು ಸಹ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ಬರ್ತಿದ್ರು. ಎಲ್ಲರೂ ಒಟ್ಟಾಗಿ ಸೇರಿ ನಾವು ಹೋಳಿ ಹಬ್ಬ ಎಲ್ಲನೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಮತ್ತು ನಾನು ಮನೇಲಿ ಏನೇ ಹಬ್ಬ ಮಾಡಿದ್ರೂ ಸಹ ಪಕ್ಕದ ಮನೆ ಎಲ್ಲರಿಗೂ ಕೊಡ್ತಿದ್ದೆ. ಸೊ ಆ ಒಂದು ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗೇ ಇತ್ತು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಆ ಒಂದು ಮನೆ ಓನರು ಎಷ್ಟು ಒಳ್ಳೆಯವರು ಅಂತ ಹೇಳಿದ್ರು ನನಗೆ ಮಾತಲ್ಲೇ ಇದಿಲ್ಲ. ಯಾಕಂದರೆ ಒಂದು ದಿನಾನೂ ನಮಗೆ ತೊಂದರೆ ಕೊಟ್ಟಿಲ್ಲ. ಆ ಒಂದು ಮನೆಯಲ್ಲಿ ನಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ದರೆ, ಅಂದರೆ ಮನೆ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಏನಾದರೂ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದ್ದರೆ, ನೀರಿನ ಪ್ರಾಬ್ಲಮ್ ಇದ್ದರೆ, ನಾವು ಒಬ್ಬರನ್ನೇ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಿದ್ರು, ಮನೆಯವ್ರನ್ನೆಲ್ಲನೂ ಕಾಂಟ್ಯಾಕ್ಟ್ ಮಾಡ್ತಿರಲಿಲ್ಲ. ಸೊ ಅಷ್ಟು ಚೆನ್ನಾಗಿ ಅವರು ಮ್ಯಾನೇಜ್ ಮಾಡ್ತಿದ್ರು. ಕಾಂಟ್ಯಾಕ್ಟ್ ಪರ್ಸನ್ ಒಬ್ಬರೇ ಆಗಿದ್ದರಿಂದ ನಮ್ಮ ಕಮ್ಯುನಿಕೇಷನ್ ಅವ್ರ ಜೊತೆ ತುಂಬ ಚೆನ್ನಾಗಿತ್ತು, ಪ್ರೊಡಕ್ಟಿವ್ ಆಗಿತ್ತು. ಒಂದು ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ತಿದ್ವಿ. ಬಟ್ ಆ ಮನೇನೂ ಸಹ ಏನಕ್ಕೆ 2.5 ವರ್ಷ ಆದಮೇಲೆ ಖಾಲಿ ಮಾಡಿದ್ವಿ ಅಂದರೆ, ನಿಮ್ಗೆ ತಿಳಿದಂಗೆ ನಂದು ಅನ್ಎಕ್ಸ್ಪೆಕ್ಟೆಡ್ ಅನ್ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿ ಆಯಿತು 2024ರಲ್ಲಿ. ಅಲ್ಲಿವರೆಗೂ ಆ ಮನೆಯಲ್ಲೇ ಇದ್ದಿದ್ದು ನಾವು. ಸೊ ಆವಾಗ ನಾನು ತುಂಬ ಶಾಕಲ್ಲಿದೆ. ಏನಪ್ಪ ಈ ಥರ ಪ್ಲ್ಯಾನ್ ಮಾಡಿಲ್ಲ, ಈ ಥರ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನಿ. ನಾನು ನಮ್ಮ ಯಜಮಾನ್ರು ಕೂತ್ಕೊಂಡು ಮಾತಾಡುವಾಗ ನಮಗೆ ಒಂಥರ ಭಯ. ಇವಾಗ ಇಷ್ಟು ಏಜ್ ಇದೆ, ನಾವು ಇಷ್ಟು ಏಜಿಗಾದಮೇಲೆ ಈ ಥರ ಮಗುನ ನಾವು ಎತ್ತರೆ ಈ ಮಗು ಇನ್ನೂ ಚಿಕ್ಕದಾಗೇ ಇರುತ್ತೆ, ಆ ಥರ ಒಂದು ಕ್ಯಾಲ್ಕುಲೇಷನ್ಸ್. ಮತ್ತೆ ಏನಾದರೂ ಗಂಡು ಮಗು ಆದರೆ ಪ್ರಾಬ್ಲಮ್ ಆಗುತ್ತೆ. ಇಬ್ಬರು ಆಲ್ರೆಡಿ ಗಂಡು ಮಕ್ಕಳಿದ್ದಾರೆ. ಹೆಣ್ಮಗು ಏನಾದರೂ ಆದರೆ ಅದು ನಾವು ತುಂಬ ಲಕ್ಕಿ ಅಂತ ಫೀಲ್ ಮಾಡ್ಕೊತೀವಿ. ಇಲ್ಲ ಅಂದರೆ ಗಂಡು ಮಗು ಆದರೆ ಮತ್ತೆ ಒಂಥರ ಬೇಜಾರು ಅಂತ ಹೇಳಿ ನಾನು ಯಜಮಾನ್ರು ತುಂಬ ಕನ್ಫ್ಯೂಷನಿಂದ ಮಾತುಗಳೆಲ್ಲ ಮಾತಾಡಿಕೊಂಡು ಕೊರಗ್ತಾ ಇದ್ವಿ ಒಳಗಡೆ. ಏನು ಡಿಸಿಷನ್ ತಗೊಳ್ಳೋದು, ಏನು ಎತ್ತ ಅಂತ ಹೇಳಿಬಿಟ್ಟು. ಆ ಒಂದು ಸಮಯದಲ್ಲಿ ನಾವು ಯಾರಿಗೂ ಹೇಳಿರಲಿಲ್ಲ, ಇನ್ನೂ ಕನ್ಫ್ಯೂಷನಲ್ಲೇ ಇದ್ದಿದ್ದು. ಜೂನಲ್ಲಿ ನನಗೆ ಕನ್ಫರ್ಮ್ ಆಗಿದ್ದು, 2024 ಜೂನಲ್ಲಿ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು. ಆ ಒಂದು ಟೈಮಲ್ಲಿ ನನ್ನ ತಮ್ಮನೂ ಬಂದಿದ್ದ. ನನ್ನ ತವರು ಮನೆಯಿಂದ
ಯಾರೂ ನನ್ನ ಮನೆಗೆ ಬರೋದೇ ಇಲ್ಲ ಫ್ರೆಂಡ್ಸ್. ಏನೋ ಅವನು ಅಪರೂಪಕ್ಕೆ ಬರ್ತಾ ಇದ್ದಾನೆ ಅಂತ ಅಂದಾಗ ನಾನು ಕಣೋ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅದು ಇದು ಅಂತ ಅವನಿಗೆ ತಲೆಯಲ್ಲಿ ತುಂಬೋದಕ್ಕೆಲ್ಲ ನನಗೆ ಇಷ್ಟ ಇರಲಿಲ್ಲ. ಸೊ ಅವ್ನು ಬರ್ತಾ ಇದ್ದಾನೆ, ನಾವು ಆಲ್ರೆಡಿ ಪ್ರೀ ಪ್ಲ್ಯಾನ್ ಮಾಡಿದ್ವಿ. ಅವನ್ನ ಇಲ್ಲಿಗೆ ಕರ್ಕೊಂಡೋಗ್ಬೇಕು, ಅಲ್ಲಿಗೆ ಕರ್ಕೊಂಡೋಗ್ಬೇಕು. ಅದಾದಮೇಲೆ ನಮ್ಮದು ಟಿಕೆಟ್ಸೂ ಸಹ ಬೆಂಗಳೂರಿಗೆ ಬುಕ್ ಆಗಿತ್ತು. ಸಮ್ಮರ್ ಹಾಲಿಡೇಸ್ಗೆ ನಾವು ಪ್ರತಿ ವರ್ಷ ಬೆಂಗಳೂರಿಗೆ ಹೋಗ್ತೀವಿ. ಸೊ ಅದಕ್ಕೆ ಜೂನಲ್ಲಿ ಸಮ್ಮರ್ ಹಾಲಿಡೇಸಲ್ಲಿ ಅಂದರೆ ಮಕ್ಕಳದು ಸ್ಕೂಲ್ ಹಾಲಿಡೇಸ್ಗೆ ನಾವು ಬೆಂಗಳೂರಿಗೆ ಮತ್ತೆ ಹೋಗೋದಕ್ಕೆ ಟಿಕೆಟ್ಸೂ ಸಹ ಬುಕ್ ಮಾಡಿದ್ವಿ. ಸೊ ಅದಕ್ಕೆ ಇದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ, ಏನಾಗುತ್ತೋ ಈ ಹಾಲಿಡೇಸ್ ಎಲ್ಲ ಮುಗ್ದೋದ್ಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿ ನಮ್ಮ ತಮ್ಮ ಬಂದಮೇಲೆ ನಾನು ಚೆನ್ನಾಗಿ ರಿಸೀವ್ ಮಾಡಿಕೊಂಡೆ. ಅವನಿಗೂ ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಸುತ್ತಾಡಿಸ್ಕೊಂಡು ಆಮೇಲೆ ನಾವು ಬೆಂಗಳೂರಿಗೆ ಹೊರಟ್ವಿ. ಬೆಂಗಳೂರಿಗೆ ಹೋದ್ಮೇಲೆ ನಾನು ನಮ್ಮ ಅಮ್ಮನಿಗೆ ಹೇಳಿದ್ದೆ, ಈ ಥರ ನಂದು ಪ್ರೆಗ್ನೆನ್ಸಿ ನಿಂತೋಗಿದೆ, ಏನು ಮಾಡೋದು ಎತ್ತ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳಿದ್ರು ಇಟ್ಕೋ ಅಂತ ಹೇಳಿದ್ರು. ನನಗೆ ಭಯ, ಗಂಡು ಮಗು ಆದರೆ ಮತ್ತೆ ನಮ್ಗೆ ಇಷ್ಟ ಇಲ್ಲ, ಇಬ್ಬರು ಗಂಡು ಮಕ್ಳು ಆಲ್ರೆಡಿ ಇದ್ದಾರೆ, ಹೆಣ್ಮಗು ಆದರೆ ಪರವಾಗಿಲ್ಲ ಅಂತ ಹೇಳಿ ನಾನು ನಮ್ಮ ಅಮ್ಮ ಹತ್ರ ಒಂದು ಪ್ಲ್ಯಾನ್ನ ಹೇಳಿದೆ. ಏನಾದರೂ ಗಂಡು ಮಗು ಆದರೆ ನಿಮಗೆ ಕೊಟ್ಬಿಡ್ತೀನಿ, ನೀವು ಸಾಕ್ಕೊಳ್ಳಿ, ಹೆಣ್ಮಗು ಆದರೆ ನಾವು ಇಟ್ಕೊತೀವಿ ಅಂತ ಹೇಳಿದಕ್ಕೆ ನಮ್ಮ ಅಮ್ಮನೂ ಅದಕ್ಕೆ ಓಕೆ ಅಂತ ಹೇಳಿದ್ರು. ಸೊ ಆವಾಗ ಡಿಸೈಡ್ ಮಾಡಿಬಿಟ್ಟು ಇಟ್ಕೋಬೇಕು ಪ್ರೆಗ್ನೆನ್ಸಿನ ಅಂತ ಹೇಳಿ ಮತ್ತೆ ನಮ್ಮ ಮನೆಗೆ ಬಂದ್ವಿ ಚಂಡೀಗಢ್ಗೆ. ಅದೂ ಟ್ರೈನಲ್ಲಿ ಬಂದಿದ್ದು, ಬರೋವಾಗ ಹೋಗೋ ಫ್ಲೈಟಲ್ಲಿ ಹೋಗಿದ್ದು, ಬರೋವಾಗ ಟ್ರೈನಲ್ಲಿ ಬಂದಿದ್ದು. ನನಗೇನು ಅಂದರೆ ಏನೂ ಆಗಿಲ್ಲ ಫ್ರೆಂಡ್ಸ್, ಎಲ್ಲನೂ ನಾರ್ಮಲಾಗೇ ಇತ್ತು. ಚಂಡೀಗಢಕ್ಕೆ ಬಂದುಬಿಟ್ಟು ಮಕ್ಕಳನ್ನೆಲ್ಲನೂ ಸ್ಕೂಲ್ಗೆ ಕಳಿಸಿ ನಾವು ಟೆಸ್ಟಿಗೆ ಹೋಗಿದ್ದು. 2ನೇ ಮಂತಲ್ಲಿ ನಾವು ಮೊದಲನೇ ಟೆಸ್ಟ್ ಮಾಡಿದ್ದು ಪ್ರೆಗ್ನೆನ್ಸಿದು. ಆವಾಗ ಎಲ್ಲನೂ ಚೆನ್ನಾಗಿತ್ತು. ಬೇಬಿದು ಹಾರ್ಟ್ ರೇಟು ಅದು ಇದು ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲನೂ ಚೆನ್ನಾಗಿತ್ತು, ನಾರ್ಮಲ್ ಆಗಿತ್ತು. ತುಂಬ ಹೆಲ್ದಿಯಾಗಿದ್ದೀರಾ ಅಂತ ಡಾಕ್ಟ್ರ್ ಹೇಳಿದರು. ಸೊ ಆ ಒಂದು ಕಾನ್ಫಿಡೆನ್ಸಿಂದ ನಾನು ನನ್ನ ಮನೆಯ ಕೆಲಸಗಳೆಲ್ಲನೂ ಆ್ಯಕ್ಟಿವ್ ಆಗಿ ಮಾಡ್ಕೊತಾ ಇದ್ದೆ. ಯಾರೂ ನನಗೆ ಹೆಲ್ಪರ್ ಇರಲಿಲ್ಲ. ಸಡನ್ನಾಗಿ ಏನಾಯಿತು ಗೊತ್ತಿಲ್ಲ, ಜುಲೈ 30ನೇ ತಾರೀಕಿಗೆ ನನಗೆ ಹೊಟ್ಟೆ ನೋವು ಶುರು ಆಯಿತು. ಡಾಕ್ಟ್ರ್ ಹತ್ರ ಹೋಗಿದ್ದೆ. ಆವಾಗ ನಾವು ಯಜಮಾನ್ರು ಮನೇಲಿ ಇರಲಿಲ್ಲ, ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ರು. ಸೊ ಡಾಕ್ಟ್ರ್ ಹತ್ರ ಹೋದಾಗ ಅವರು ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ಹೇಳಿದ್ರು, ಈ ಥರ ಮಿಸ್ಕರೇಜ್ ಆಗಿದೆ ಅಂತ ಹೇಳಿ. ಸೊ ನೀನು ಇಮಿಡಿಯೇಟಾಗಿ ಅಡ್ಮಿಟ್ ಆಗಬೇಕು, ಇಲ್ಲ ಅಂದರೆ ಬ್ಲಡ್ಡು ತುಂಬ ಹೋಗುತ್ತೆ, ಅಂದರೆ ಮೆಂಟಲಿ ಪ್ರಿಪೇರ್ ಆಗಿರೋ, ನಿಮ್ಮ ಮನೆಯಲ್ಲಿ ಯಾರಿದ್ದಾರೋ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಅವ್ರನ್ನ ಕರ್ಕೊಂಡು ಬಂದುಬಿಟ್ಟು ಬೇಗ ಅಡ್ಮಿಟ್ ಆಗು ಅಂತ ಹೇಳಿದ್ರು, ಇಲ್ಲಾಂದರೆ ಬ್ಲೀಡಿಂಗ್ ತುಂಬ ಹೋಗುತ್ತೆ ಅಂತ ಹೇಳಿದ್ರು. ಸೊ ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಿದೆ, ಅವ್ರ ಕೆಲಸದ ಮೇಲೆ ಇದ್ದರು, ಅದನ್ನು ಬೇರೆ ಊರಲ್ಲಿ ಇದ್ದಿದ್ದು ಅವರು. ಸೊ ಈ ಥರ ಅಂತ ಹೇಳಿದೆ. ಅವ್ರಿಗೂ ತುಂಬ ಬೇಜಾರಾಯಿತು. ಇವತ್ತೇ ನೀನು ಬರಬೇಕು, ಡಾಕ್ಟ್ರ್ ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರು ಅಂತ ಅವ್ರನ್ನ ಕರೆದೆ. ಅವ್ರು ಹೇಳಿದ್ರು, ನಾನು ನಾಳೆ ಬೆಳಿಗ್ಗೆ ಬರ್ತೀನಿ, ಇಲ್ಲಾಂದರೆ ರಾತ್ರಿ 12 ಗಂಟೆಗೆ ಹಂಗೆ ಬರ್ತೀನಿ, ನೀನು ಮನೆಯಲ್ಲೇ ಇರು, ಏನೂ ಆಗಲ್ಲ ಅಂತ ಅವರು ಕ್ಯಾಶುಯಲಾಗಿ ಹೇಳಿದರು. ಬಟ್ ಏನಾಯಿತು ಗೊತ್ತಾ ಫ್ರೆಂಡ್ಸ್, ನಾನು ಬೆಳಗ್ಗೆ ಹೋಗಿದ್ದು ಡಾಕ್ಟ್ರ್ ಹತ್ರ, ಮಧ್ಯಾಹ್ನ ಸ್ವಲ್ಪ ಬ್ಲೀಡಿಂಗ್ ಶುರು ಆಯಿತು, ಸಾಯಂಕಾಲ ಸ್ವಲ್ಪ ಬ್ಲೀಡಿಂಗ್ ಶುರು ಆಯಿತು. ರಾತ್ರಿ 12 ಗಂಟೆಗೆ 1 ಗಂಟೆಗೆ ಅನಿಸುತ್ತೆ ನಮ್ಮ ಯಜಮಾನ್ರು ಬಂದರು. ಆದಮೇಲೆ ಅವ್ರಿಗೆ ಊಟ ಎಲ್ಲ ಕೊಟ್ಬಿಟ್ಟು ಮಲ್ಕೊಂಡೆ ಅಷ್ಟೇ. ಲೇಬರ್ ಪೇನ್ ಶುರು ಆಯಿತು, ತಡ್ಕೊಳೋಕ್ಕಾಗಿಲ್ಲ. ಆಮೇಲೆ ಎಮರ್ಜೆನ್ಸಿ ಕಾಲ್ ಮಾಡಿಬಿಟ್ಟು ನಾವು ಡಾಕ್ಟ್ರನ್ನ ಮೀಟ್ ಮಾಡಿ ಅಡ್ಮಿಟ್ ಆಗಿ DNC ಆಯಿತು. ಮತ್ತು ನನಗೆ ಒಂದು 4 ಅವರ್ಸ್ ಆದಮೇಲೆ ಡಿಸ್ಚಾರ್ಜ್ ಮಾಡಿದ್ರು. ಡಿಸ್ಚಾರ್ಜ್ ಆಗಿಬಿಟ್ಟು ಮನೆ ಒಳಗಡೆ ಗೇಟ್ ಒಳಗಡೆ ಬರ್ತಾ ಇದ್ವಿ. ಆವಾಗ ಮನೆ ಓನರ್ ಅವರ ಅತ್ತೆ ನನ್ನ ಕರೆದ್ರು, ಭಾರತಿ ಅಂತ ಕರೆದ್ರು. ನಾನು ನಿಂತ್ಕೊಂಡೆ, ಯಜಮಾನ್ರು ಮೇಲೆ ಹೋಗ್ಬಿಟ್ರು. ಮಕ್ಕಳಿಬ್ರು ಮನೇಲೇ ಇದ್ದರು, ತುಂಬ ಹಸ್ಕೊಂಡಿದ್ರು ಫ್ರೆಂಡ್ಸ್. ಅವ್ರಿಗೆ ಊಟನೂ ಕೇಳೋರಿಲ್ಲ, ಆ ಥರ ಪರಿಸ್ಥಿತಿ. ನಮ್ಮ ಥರ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇರ್ತಾರಲ್ಲ, ಸೊ ಅಂಥವ್ರಿಗೆ ತುಂಬ ಕಷ್ಟ ಇರುತ್ತೆ. ಅದು ಯಾರು ಅನುಭವ ಮಾಡ್ತಿರ್ತಾರೋ ಅವ್ರಿಗೆ ಮಾತ್ರನೇ ಗೊತ್ತಾಗೋದು. ನಾನು ಹೋಗ್ತಾ ಇದ್ದೆ, ಅವ್ರು ಕರೆದ್ರಂತ ಹೇಳಿ ನಿಂತ್ಕೊಂಡು ಅವರು ಬಾಗ್ಲ ಹತ್ರ ಬಂದರು. ಒಳಗಡೆನೂ ಕರೆದಿಲ್ಲ, ಬಾಗ್ಲ ಹತ್ರ ಬಂದುಬಿಟ್ಟು ಮಾತಾಡೋದು ಶುರು ಆದರು. ಏನಾಯಿತು, ಹಿಂಗೆ ಹಂಗೆ ಅಂತ ಫುಲ್ ಇನ್ಫಾರ್ಮೇಷನ್ ತಗೊಳ್ಳೋದು ಶುರು ಮಾಡಿದ್ರು. ನಾನು ಏನು ಕೋಪ ಮಾಡ್ಕೊಂಡಿಲ್ಲ, ಏನಿಲ್ಲ ಫ್ರೆಂಡ್ಸ್. ನಾನು ಕ್ಯಾಶುಯಲಾಗಿ ಎಲ್ಲನೂ ಹೇಳ್ತಾ ಇದ್ದೆ, ಹಿಂಗಾಯಿತು ಹಂಗಾಯಿತು, ಬೆಂಗಳೂರಿಗೆ ಹೋಗಿದ್ದು, ಫುಲ್ಲು ಸ್ಟೋರಿ ನಿಂತ್ಕೊಂಡು DNC ಆಗಿದೆ ನನಗೆ, ನಿಂತ್ಕೊಂಡು ಎಲ್ಲನೂ ಹೇಳ್ತಾ ಇದ್ದೀನಿ. ಅವ್ರೂ ಕೇಳ್ತಾ ಇದ್ದಾರೆ. ಮನೆ ಒಳಗಡೆನೂ ಕರೆದಿಲ್ಲ, ಇಲ್ಲ ಅಂದರೆ ನೀನು ಮನೆ ಒಳಗಡೆ ಹೋಗು, ನೀನು ನಿಮ್ಮ ಮನೆಗೆ ಹೋಗು, ನಾವು ಬರ್ತೀವಿ ಮಾತಾಡೋಣ ಅಂತಲೂ ಹೇಳಿಲ್ಲ. ಅಲ್ಲೇ ನಿಂತ್ಕೊಂಡು ಎಲ್ಲನೂ ಇನ್ಫಾರ್ಮೇಷನ್ ಕೇಳ್ತಿದ್ರು. ನಾನು ಹೇಳಿದೆ. ಆಮೇಲೆ ನನಗೆ ಗೊತ್ತೇ ಇರಲಿಲ್ಲ,
ಪಕ್ಕದ ಮನೆಯವರು ಹೇಳಿದ್ದು ಈ ಥರ ನೀನು ಪ್ರೆಗ್ನೆಂಟ್ ಆಗಿದೆಯಾ ಅಂತ ಹೇಳಿ, ಇವಾಗ ಈ ಥರ ಆಯಿತು ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾಯಿದ್ರು. ನಾನು ಹೇಳಿದೆ ಪಕ್ಕದ ಮನೆಯವ್ರಿಗೆ ನಾನು ಪರ್ಸ್ನಲಾಗಿ ಏನೂ ಹೇಳಲಿಲ್ಲ. ಅವರು ವಾಟ್ಸಪ್ಪಲ್ಲಿ ಅವರ ಅಣ್ಣನಿಗೆ ಮಗು ಆಗಿದೆ ಅಂತ ಸ್ಟೇಟಸ್ ಹಾಕಿದಾಗ ಅದಕ್ಕೆ ನಾನು ಕಂಗ್ರ್ಯಾಚುಲೇಟ್ ಮಾಡಿಬಿಟ್ಟು ನಾನು ಅವ್ರಿಗೆ ಖುಷಿಯಿಂದ ಹೇಳಿದೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಅಷ್ಟೇ. ನಾನು ಪರ್ಸ್ನಲಾಗಿ ಮೀಟ್ ಮಾಡಿ ಏನೂ ಹೇಳಲಿಲ್ಲ ಅಂತ ಹೇಳಿದೆ. ಸರಿ ಅಂತ ಸುಮ್ಮನೆ ಕೇಳ್ತಾಯಿದ್ರು ಅಷ್ಟೇ, ಒಂದು ಎಂಪತಿನೂ ತೋರಿಸಿಲ್ಲ ಅವರು. ನಿಮ್ಗೇನಾದರೂ ಅಡುಗೆ ಮಾಡಿ ಕೊಡಲಾ, ಇಲ್ಲಾಂದರೆ ಮಕ್ಕಳಿಗೆ ಹಂಗೆ ಏನು ಎಂಪತಿ ತೋರಿಸಿಲ್ಲ, ಬರೀ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತಾಯಿದ್ರು. ಸೊ ಮಾತುಕತೆ ಎಲ್ಲ ಮುಗಿಸಿ ನಾನು ಮೇಲೆ ಹೋದೆ. ಯಜಮಾನ್ರು ನನ್ನನ್ನು ಬಯೋದಕ್ಕೆ ಶುರು ಮಾಡಿದ್ರು. ಫ್ರೆಂಡ್ಸ್, ನಂದೇನು ತಪ್ಪು, ಅವ್ರು ಕರೆದ್ರಂತ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ಅವ್ರಿಗೆ ಅಷ್ಟು ಜ್ಞಾನ ಇರಲಿಲ್ಲ. ಪಾಪ ಇವಾಗಲೇ ಅವ್ರು ಬರ್ತಾ ಇದ್ದಾಳೆ. DNCಯಲ್ಲಿ ನಾನು ಬೇಗನೆ ರಿಕವರ್ ಆದೆ ಫ್ರೆಂಡ್ಸ್. ಒಂದು DNC ಆಗಿ 1 ಅವರ್ಗೆಲ್ಲನೂ ನಾನೇ ಟಾಯ್ಲೆಟ್ಗೆ ಹೋಗೋದು ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡೆ. ಅವ್ರು ಹೇಳಿದ್ರು ತುಂಬ ಆ್ಯಕ್ಟಿವ್ ಆಗಿದೆಯಾ, ರಿಕವರ್ ಆಗ್ತೀಯಾ, ಹಂಗೆ ಹಿಂಗೆ ಅಂತ ಪ್ರೋತ್ಸಾಹ ಮಾಡಿ ಕಳಿಸಿದ್ರು. ಸೊ ಹಾಗಂತ ನಾನು ಸಹ ಪಾಸಿಟಿವ್ ಆಗಿ ಅವ್ರು ಕೇಳಿದಕ್ಕೆಲ್ಲನೂ ಆನ್ಸರ್ ಮಾಡ್ತಿದ್ದೆ. ಅದು ನಮ್ಮ ಯಜಮಾನ್ರಿಗೆ ಇಷ್ಟ ಆಗಿಲ್ಲ. ನನ್ನನ್ನು ಬೈಯೋದನ್ನ ಶುರು ಮಾಡಿದ್ರು. ಅಂದರೆ ನನ್ನನ್ನು ಬೈಯೋದಕ್ಕೆ ಶುರು ಮಾಡಿದ್ರು. ನೀನೇನು ಗೂಬೆ ಥರ ನಿಂತ್ಕೊಂಡು ಅವರು ಕೇಳೋ ಪ್ರಶ್ನೆಗಳಿಗೆಲ್ಲನೂ ಉತ್ತರ ಹೇಳ್ತಾ ಇದೆಯಾ, ಅವ್ರಿಗೇನು ಬುದ್ಧಿ ಇಲ್ವಾ? ಅವ್ರಿಗೆ ಬುದ್ಧಿ ಇಲ್ಲ ಅಂದರೆ ನೀವು ಅವ್ರನ್ನ ಹೋಗಿ ಕೇಳಿ, ನನ್ನನ್ನು ಹೇಗೆ ಕೇಳ್ತಾ ಇದ್ದಾರೆ? ಫಸ್ಟೇ ಟಯರ್ಡ್ ಆಗಿದ್ದೀನಿ, ಬಾಧೆಯಿಂದ ಬಂದಿದ್ದೀನಿ, ನನ್ನನ್ನೇ ಕೇಳ್ತೀಯಾ ಅಂತ ಹೇಳಿ ನಮ್ಮಿಬ್ಬರದು ಜಗಳ ಶುರು ಆಗಿತ್ತು. ಪಾಪ ಮಕ್ಕಳು ಬೇರೆ ಹಾಸ್ಕೊಂಡು ಕೂತ್ಕೊಂಡಿದ್ದಾರೆ. ನಂದು ನಮ್ಮ ಯಜಮಾನ್ರದ್ದು ತುಂಬ ಒಂದು ಜಗಳ. ನಮ್ಮ ಯಜಮಾನ್ಗೆ ಒಂಥರ ಗಿಲ್ಟು, ಈ ವಯಸ್ಸಲ್ಲಿ ಪ್ರೆಗ್ನೆಂಟ್ ಆಗಿದ್ದೀವಿ, ಈ ಥರ ಆಗಿಬಿಡ್ತು ಅನ್ನೋ ಒಂದು ಗಿಲ್ಟ್ ಇತ್ತು ಅವರ ಇದರಲ್ಲಿ. ಸೊ ಅದಕ್ಕೆ ಅವ್ರನ್ನೂ ಸಹ ಸ್ವಲ್ಪ ಟೆನ್ಷನ್ ತೊಗೊಂಡ್ಬಿಟ್ಟಿದ್ರು. ಸೊ ಇದರೆಲ್ಲದರಲ್ಲಿ ನಾನು ಎಮೋಷ್ನಲ್ ಆಗಿ ಫಿಸಿಕಲ್ ಆಗಿ ಡ್ರೈನ್ ಆಗ್ತಾಯಿದ್ದೆ. ಅದನ್ನು ಯಾರನ್ನೂ ಗಮನ ಕೊಡ್ತಾ ಇರಲಿಲ್ಲ. ಅವ್ರದ್ದೇ ಆದ ಒಂದು ಮಾತುಗಳನ್ನ ನನಗೆ ಹೇಳೋದಕ್ಕೆ ಶುರು ಮಾಡಿದ್ರು. ಒಂಥರ ಬೇಜಾರಾಗ್ತಾಯಿತ್ತು. ಅದಾದಮೇಲೆ ಒಂದು 2-3 ದಿವಸ ನೋಡಿದ್ವಿ. ಅಟ್ಲೀಸ್ಟ್ ಬಂದು ಏನು ಎತ್ತ ನಿಂಗೆ ಆಗ್ತಾ ಇದೆಯಾ ಇಲ್ವಾ ಅಂತಲೂ ಅವ್ರು ಕೇಳಲಿಲ್ಲ. ಸೊ ಅದಕ್ಕೆ ಆ ಒಂದು ರೀಸನ್ಗೆ ಒಂಥರ ಮನಸ್ಸು ಬೇಜಾರಾಯಿತು ಫ್ರೆಂಡ್ಸ್, ಇನ್ನೇನು ಇಲ್ಲ. ಅವರು ಯಾವಾಗಲೂ ನಮಗೆ ತೊಂದರೆ ಕೊಟ್ಟಿಲ್ಲ, ನೀವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಏನೂ ಹೇಳಿಲ್ಲ. ಸೊ ಇದು ನಮ್ಮ ಪರ್ಸ್ನಲ್ ವಿಷಯ. ಆದ್ದರಿಂದ ನಮಗೆ ಆ ಒಂದು ಮೂಮೆಂಟಲ್ಲಿ ಎಷ್ಟು ಚೆನ್ನಾಗಿ ನಾವು ಅವ್ರ ಜೊತೆ ಇದ್ರೂ ಸಹ ಅವರು ಎಂಪಥೆಟಿಕ್ ಆಗಿ ನಮ್ಮ ಜೊತೆ ಬಿಹೇವ್ ಮಾಡಿಲ್ಲ ಅನ್ನೋ ಒಂದು ಫೀಲಿಂಗ್ ಇತ್ತು. ಅದಕ್ಕೆ ಇಮಿಡಿಯೇಟಾಗಿ ನಾವು ಮನೆ ಖಾಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅವ್ರಿಗೂ ಸಹ ಶಾಕಿಂಗ್ ಆಗಿತ್ತು. ಜುಲೈ 30ನೇ ತಾರೀಕಿಗೆ ನನಗೆ DNC ಆಗಿದ್ದು. ಆಗಸ್ಟ್ 15ನೇ ತಾರೀಕಿಗೆ ನಾವು ಮನೆ ಖಾಲಿ ಮಾಡಿದ್ವಿ. ವಿತ್ ಶಾರ್ಟ್ ನೋಟಿಸ್ ಪೀರಿಯಡ್ ಕೊಟ್ಬಿಟ್ಟೆ ನಾವು ಖಾಲಿ ಮಾಡಿದ್ದು. ಏನಕ್ಕೆ ಅಂತ ಕೇಳಿದ್ರು. ನಾವು ಕ್ಲೌಡ್ ಕಿಚನ್ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀವಿ, ಅದಕ್ಕೆ ಖಾಲಿ ಮಾಡ್ತೀವಿ ಅಂತ ಹೇಳಿ ನಾವು ಖಾಲಿ ಮಾಡಿದ್ದು ಫ್ರೆಂಡ್ಸ್. ಅಲ್ಲಿನೂ ಸಹ ನಾವು ಜಗಳ ಮಾಡಿಲ್ಲ, ಪ್ರೀತಿಯಿಂದನೇ ಆ ಮನೆಯೂ ಸಹ ಬಿಟ್ವಿ. ಅದಾದಮೇಲೆ ನಿಮಗೆ ಗೊತ್ತಿದೆ, 1 ತಿಂಗಳು ಒಂದು ಮನೇಲಿದ್ವಿ. ಅಮ್ಮ ಓನರ್ ಅವರು ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ತಿದ್ರು. ಮಕ್ಕಳನ್ನ ಕರೆಯೋದಕ್ಕೆ ಯಾರು ಗೇಟ್ ಒಳಗಡೆ ಬರಬಾರ್ದು, ಅಕಸ್ಮಾತಾಗಿ ಬಂದುಬಿಟ್ರು ಸಹ ಗಲೀಜು ಮಾಡಿಬಿಟ್ರು ಅಂತ ತುಂಬ ಕಾಲೆಲ್ಲ ಮಾಡಿಬಿಟ್ಟು ಕಂಪ್ಲೇಂಟ್ ಮಾಡ್ತಿದ್ರು. ಮತ್ತು ನಾನು ನಮ್ಮ ಮನೆ ಮುಂದ್ಗಡೆ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ಲ್ಯಾಂಟ್ಸ್ ಎಲ್ಲ ಇಟ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ದೂ ಸಹ ಅವ್ರಿಗೆ ಇಷ್ಟ ಆಗಲಿಲ್ಲ. ನೀವು ಆಚೆ ಎಲ್ಲನೂ ಇದೆಲ್ಲ ಮಾಡಬಾರ್ದು, ನಿಮ್ಮ ಮನೆ ಒಳಗಡೆ ಏನಾದರೂ ಮಾಡ್ಕೊಳ್ಳಿ, ಹಂಗೆ ಹಿಂಗೆ ಅಂತ ರೂಲ್ಸ್ ಮಾಡಿದ್ರು. ಅದಲ್ದಿರ ಮತ್ತು ನೀವು ಮನೆಗೆ ಯಾರು ಬಂದ್ರೂ ಸಹ ಅವರೇ ಅಂದರೆ ನಿಮ್ಮ ಮನೆಗೆ ಯಾರು ಬಂದ್ರೂ ಸಹ ಅವರೇ ಮೇಲೆ ಬರಬಾರ್ದು, ನೀವು ಕೆಳಗಡೆ ಹೋಗ್ಬಿಟ್ಟು ಅವ್ರನ್ನ ಮೇಲೆ ಕರ್ಕೊಂಡು ಬರಬೇಕು ಅಂತ ಹೇಳಿದ್ರು. ಅದನ್ನು ನಮ್ಗೆ ಇಷ್ಟ ಆಗಿಲ್ಲ. ಮನೆ ಓನರ್ ಮಾತ್ರ ಅವ್ರ ಕಸನ ಗೇಟ್ ಹತ್ರ ಇಡ್ತಾರೆ, ನಾವು ಇಡಬಾರ್ದಂತೆ. ಅದನ್ನು ನಾವು 3rd ಫ್ಲೋರಲ್ಲಿ ಇದ್ದಿದ್ದು, ಅವ್ರದ್ದು ಗ್ರೌಂಡ್ ಫ್ಲೋರು 1st ಫ್ಲೋರು 2 ಮನೆ ಇದ್ದಿದ್ದು ಅವ್ರಿಗೆ. ಅವರು ಅಷ್ಟು ಕೆಳಗಡೆ ಇಟ್ಬಿಟ್ಟು ಗೇಟ್ ಹತ್ರ ಇಡ್ತಾಯಿದ್ರು. ನಾವು ಮೇಲೆ ಇರೋರು ಕೆಳಗಡೆ ಅಂದರೆ ಗೇಟ್ ಹತ್ರ ಇಡಬಾರ್ದು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದ್ರು. ಸೊ ನಮ್ಗೆ ಇಷ್ಟ ಆಗಿಲ್ಲ. ಅದಕ್ಕೆ ಒಂದೇ 1 ತಿಂಗಳಲ್ಲಿನೇ ನಾವು ಮನೇನ ಖಾಲಿ ಮಾಡಿದ್ದು. ಅವ್ರ ಜೊತೆ ಸ್ವಲ್ಪ ಜಗಳ ಮಾಡಿನೇ ನಾವು ಖಾಲಿ ಮಾಡಿದ್ದು. ಯಾಕೆಂದರೆ ನಾವು ಮನೆ ಒಳಗಡೆ ಹೋಗೋವಾಗ ನಮ್ಗೆ ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೂ ಹೇಳಿರಲಿಲ್ಲ. ಮನೆ ಒಳಗಡೆ ಬಂದಮೇಲೆ ಅಡ್ವಾನ್ಸ್ ಎಲ್ಲ ಕೊಟ್ಟ ಮೇಲೆ ನಮಗೆ ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ತಿದ್ದೀರಾ ಅಂತ ಹೇಳಿ ಅವ್ರ ಜೊತೆ ಎಲ್ಲನೂ ಸ್ವಲ್ಪ ಜಗಳ ಹಾಕಿ ನಾವು ತುಂಬ ಡಿಸ್ಟರ್ಬ್ ಆಗಿದ್ವಿ ಎಮೋಷ್ನಲಿ, ಮೆಂಟಲಿ. ಸೊ ಅವ್ರ ಜೊತೆ ಸ್ವಲ್ಪ ಜಗಳ ಎಲ್ಲ ಹಾಕ್ಬಿಟ್ಟು ಖಾಲಿ ಮಾಡಿದ್ವಿ 1 ತಿಂಗಳಲ್ಲಿನೇ. ಅದಾದಮೇಲೆ ಈ ಮನೆಗೆ ಬಂದಿದ್ದು. ಈ ಮನೆಗೆ ಬಂದಮೇಲೆ ಎಲ್ಲ ಕತೆ ನಿಮಗೆಲ್ಲ ಗೊತ್ತಿದೆ. ಬಟ್ ಹೊಸ ಸಬ್ಸ್ಕ್ರೈಬರ್ಸು ಕಾಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ, ಏನಕ್ಕೆ ಖಾಲಿ ಮಾಡ್ತಾ ಇದ್ದೀರಾ, ಪ್ಲೀಸ್ ಹೇಳಿ 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 ಅಂತ ಹೇಳಿ.
ಸೊ ಈ ಮನೆಗೆ ಬಂದಾಗ ನಾವು ಈ ಓನರ್ಗೆ ಎಲ್ಲನೂ ಡೀಟೇಲಾಗಿ ಹೇಳಿದ್ವಿ. ಈ ಥರ ಈ ಮನೆ ಖಾಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ, ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ತಿದ್ರು, ನಿಮ್ದು ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದರೆ ಪ್ಲೀಸ್ ಹೇಳಿಬಿಡಿ ಅಂತ ಹೇಳಿದಕ್ಕೆ ನಮ್ಮ ಕಡೆಯಿಂದ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ, ನೀವು ಮನೇನ ನೀಟಾಗಿ ಇಟ್ಕೊಳ್ಳಿ ಅಷ್ಟೇ ಸಾಕು ಅಂತ ಹೇಳಿದ್ರು. ಮತ್ತು ನಾನು ಕ್ಲೌಡ್ ಕಿಚನ್ ಬಿಸ್ನೆಸ್ ಬಗ್ಗೆನೂ ಅವ್ರ ಹತ್ರ ಹೇಳಿದ್ದೆ. ಮಾಡ್ಕೊಮ್ಮ, ಈ ಕಾಲದಲ್ಲಿ ಎಲ್ಲರೂ ದುಡಿಬೇಕಲ್ವಾ, ನಾನು ನೋಡು 60 ಇಯರ್ಸಲ್ಲಿ ಪಾರ್ಲರ್ ಓಪನ್ ಮಾಡ್ಕೊಂಡಿದ್ದೀನಿ, ನೀನು ಮಾಡ್ಕೊ ಅಂತ ನಮ್ಗೆ ಹೇಳಿದ್ರು. ಒಂದು ಧೈರ್ಯ ಬಂತು, ಏನಪ್ಪ ಇಷ್ಟು ಒಳ್ಳೆ ಓನರ್ ಸಿಕ್ಬಿಟ್ರು ಅಂತ ಹೇಳಿಬಿಟ್ಟು. ಸರಿ ಅಂತ ಮಾತುಕತೆ ಎಲ್ಲ ಆಯಿತು. ಕುತ್ಕೊಂಡು ಟೀ ಕುಡಿತಾ ಮಾತುಕತೆ ನಡೆದಿದ್ದು. ಅವ್ರು ಹೇಳಿದ್ರು 14,500 ರೂಪಾಯಿ ಮನೆಯದು ರೆಂಟು, 20,000 ಅಡ್ವಾನ್ಸ್ ಕೊಡಬೇಕು, ಮತ್ತು ಎಲೆಕ್ಟ್ರಿಸಿಟಿ ವಾಟರ್ ಬಿಲ್ಲು ಅಷ್ಟೇ ಅಂತ ಹೇಳಿದ್ರು. ಅದು ಅಲ್ದಿರ ಬೇರೆ ಏನೂ ಇಲ್ಲ ಅಂತ ಹೇಳಿದರು. ಅದಾದಮೇಲೆ ಒಂದು ವಾರ ಆಯಿತು, ನಾವು ಕ್ಲೌಡ್ ಕಿಚನು ಶುರು ಮಾಡಿದ್ವಿ, ಚೆನ್ನಾಗಿ ಬಿಸ್ನೆಸ್ ನಡೀತಾ ಇತ್ತು. ಪ್ರತಿದಿನ ನಾನು ಆ ಆಂಟಿ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ದರೆ, ಒಂದಿನ ಏನಾದರೂ ಹೋಗಿಲ್ಲ ಅಂದರೆ ಸಾಯಂಕಾಲದೊತ್ತು ಒಂದಿನ ಏನಾದರೂ ನಾನು ಹೋಗಿಲ್ಲ ಅಂದರೆ ಆಯಮ್ಮ 10 ಸಲ ಕಾಲ್ ಮಾಡ್ತಾರೆ, ಏನು ಇವತ್ತು ಬಂದೇ ಇಲ್ಲ, ತುಂಬ ಬಿಸ್ನೆಸ್ ಅನಿಸುತ್ತೆ ನಿನಗೆ, ಇಷ್ಟೆಲ್ಲ ಏನಕ್ಕೆ ದುಡಿತೀಯಾ, ಇಷ್ಟೆಲ್ಲ ಆರ್ಡರ್ಸ್ ಏನಕ್ಕೆ ತಗೊತಾ ಇದೆಯಾ, ನೀನು ಸಣ್ಣ ಆಗ್ತಾ ಇದೆಯಾ, ಹಂಗೆ ಹೆಂಗೆ ಅಂತ ಟಾಂಟ್ ಮಾಡೋ ಥರ ಮಾತಾಡ್ತಾ ಇದ್ರು. ನೋಡಿ ಇವತ್ತು ನೀನು ಬಂದೇ ಇಲ್ಲ ಮಾತಾಡೋದಕ್ಕೆ ಅಂತ ಹೇಳಿ. ಇಲ್ಲ ಆಂಟಿ, ತುಂಬ ಕೆಲಸ ಇತ್ತು, ಕಿಚನ್ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೆ, ನಾಳೆಗೆ ಬ್ಯಾಟರ್ನೂ ಸಹ ರೆಡಿ ಮಾಡ್ತಾ ಇದ್ದೆ, ಅದಕ್ಕೆ ಬರೋಕ್ಕಾಗಿಲ್ಲ ಅಂತ ಹೇಳಿದ್ರು ಸಹ ಅವ್ರು ಅದೇ ಇಷ್ಟು ಎಲ್ಲ ಕೆಲಸ ಮಾಡಬೇಡ ಅನ್ನೋ ಥರ ಹೇಳ್ತಿದ್ರು. ಅಲ್ಲಿ ಪ್ರತಿದಿನ ಹೋಗಿ ಕುತ್ಕೊಂಡು ಮಾತಾಡೋದು ಅಷ್ಟೇ, ನಮ್ಮ ಬಿಸ್ನೆಸ್ ಬಗ್ಗೆನೇ ಕೇಳ್ತಾಯಿದ್ರು. ಎಷ್ಟು ಆರ್ಡರ್ಸ್ ತೊಗೊಂಡಿದ್ರ, ಎಷ್ಟಾಯಿತು ಎತ್ತ ಅಂತ ಕೇಳ್ತಿದ್ರು. ನಾನು ಮುಚ್ಚುಮರೆ ಇಲ್ಲದೆ ಎಲ್ಲರೂ ಹೇಳ್ತಿದ್ದೆ, ಫ್ರೆಂಡ್ಸ್ ಇಷ್ಟು ಆರ್ಡರ್ಸ್ ತೊಗೊಂಡೆ, ಈ ಥರ ಕ್ಲೈಂಟ್ಸ್ ಇದ್ದಾರೆ, ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಸೌತ್ ಇಂಡಿಯನ್ಸೂ ಸಹ ಇಲ್ಲಿದ್ದಾರೆ, ಅವರು ಒಂಥರ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ, ಅವ್ರ ಮನೆಗಳಿಗೆಲ್ಲ ಕರೆದಿದ್ದಾರೆ, ಹಂಗೆ ಹಿಂಗೆ ಅಂತ ನಾನು ಮನಸ್ಸಲ್ಲಿರೋದನ್ನೆಲ್ಲ ಏನಿದೆಯೋ ಅದನ್ನು ಹೇಳ್ತಿದ್ದೆ. ಅದನ್ನು ಕೇಳಿ ಅವರು 15 ದಿನ ಆಯಿತು, ಹಂಗೆ ನಡೀತು. ನಮ್ಮದು ಅಗ್ರಿಮೆಂಟ್ ಮಾಡಿ ಕೊಟ್ಟರು. ಅದರಲ್ಲಿ 15,000 ರೆಂಟ್ ಅಂತ ಹಾಕಿದ್ರು. ನಾವು ವರ್ಬಲಿ ಮಾತಾಡಿದಾಗ 14,500 ಅಂತ ಹೇಳಿದ್ದು, ಬಟ್ ಅಗ್ರಿಮೆಂಟಲ್ಲಿ 15,000 ಅಂತ ಹೇಳಿ ಅಗ್ರಿಮೆಂಟ್ ತೊಗೊಂಡು ಬಂದರು. ನಾನು ಅದನ್ನೆಲ್ಲ ನೋಡಲ್ಲ ಫ್ರೆಂಡ್ಸ್, 500 ರೂಪಾಯಿ ತಾನೆ ಅಂತ ಹೇಳಿ ಇಗ್ನೋರ್ ಮಾಡಿಬಿಡ್ತೀನಿ. ಬಟ್ ನಮ್ಮ ಯಜಮಾನ್ರು ಆ ಥರ ಅಲ್ಲ, ವರ್ಬಲಿ ಮಾತಾಡಿದ ಪ್ರಕಾರ ನಡ್ಕೊಂಡು ಹೋಗ್ಬೇಕಲ್ವಾ, ನೀವೇನಕ್ಕೆ 500 ರೂಪೀಸ್ ಹೆಚ್ಚು ಮಾಡಿದ್ದೀರಾ ಅಂತ ಕೇಳಿದ್ರೆ ನಗಾಡ್ಕೊಂಡೆ, 500 ರೂಪಾಯಿ ನಿಮಗೇನು ಹೆಚ್ಚಾ, ಹಂಗೆ ಹಿಂಗೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಹಂಗೆ ಹಿಂಗೆ ಅಂತ ಹೇಳಿ ಕ್ಯಾಶುಯಲ್ ಆಗಿ ಮಾತಾಡೋದು ಶುರು ಮಾಡಿದ್ರು. ಸೊ ನಾನು ನಮ್ಮ ಯಜಮಾನ್ರನ್ನ ಕಾಮ್ ಮಾಡಿದೆ, ಏನಕ್ಕೆ 500 ರೂಪಾಯಿಗೆ ಇಷ್ಟೆಲ್ಲ ಇದು ಮಾಡ್ತೀಯ, ಪರವಾಗಿಲ್ಲ ಬಿಡು ಅಂತ ಹೇಳಿ. ಬಟ್ ಟ್ರಸ್ಟ್ ಫ್ಯಾಕ್ಟರ್ ನೋಡಿ ಫ್ರೆಂಡ್ಸ್, ಮಾತಾಡಿದ್ದೇನೋ ಇವ್ರು ಮಾಡಿದ್ದೇನೋ ಫಸ್ಟ್ ಪಾಯಿಂಟು, ಪರವಾಗಿಲ್ಲ ಬಿಡು ಅಂತ ನಾನೇ ಕಾಮ್ ಮಾಡಿದ್ದಿಲ್ಲ ಅಂದರೆ ನಮ್ಮ ಯಜಮಾನ್ರು ಬಿಡೋರಲ್ಲ, ಅವರು ತುಂಬ ಕ್ಯಾಲ್ಕುಲೇಟಿವು. ಅದಾದಮೇಲೆ 1 ತಿಂಗಳಾಯಿತು. 1 ತಿಂಗಳಾದಮೇಲೆ ನಮ್ಮದು ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು ಮತ್ತು ರೆಂಟ್ ಎಲ್ಲನೂ ಬಂತು. ಆವಾಗ ಇವ್ರು ಏನು ಮಾಡಿದ್ರು ಗೊತ್ತಾ, 15,000 ರೆಂಟು ಪ್ಲಸ್ 1,000 ರೂಪೀಸ್ ಮೇಂಟೆನೆನ್ಸ್ ಏನಕ್ಕೆ ಅಂದರೆ ಪಾರ್ಕಿಂಗ್ ಅಂತೆ. ನನ್ನ ಮಕ್ಕಳದು ಸೈಕಲ್ ಪಾರ್ಕ್ ಮಾಡ್ತಾರೆ, ಅದಕ್ಕೆ 1,000 ರೂಪೀಸ್ ಅಂತೆ. ಮತ್ತು ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿನೂ ಸಹ ಚೇಂಜ್ ಮಾಡಿದ್ರು. ಪರ್ ಯೂನಿಟ್ಗೆ 7 ರೂಪೀಸ್ ಕೊಡಬೇಕು ಅಂತ ಫಸ್ಟ್ ಹೇಳಿದರು ವರ್ಬಲಿ ಮಾತಾಡಿದಾಗ. ಬಟ್ ಸ್ಲಿಪ್ ಬರೆದು ಕಳಿಸಿದಾಗ ಪರ್ ಯೂನಿಟ್ಗೆ 10 ರೂಪೀಸ್ ಚಾರ್ಜ್ ಮಾಡ್ತಾಯಿದ್ರು. ಇದು ಏನಕ್ಕೆ ಈ ಥರ ಮಾಡಿದ್ದೀರಾ, ನೀವೆಲ್ಲ ಹೇಳಿಲ್ಲ ಅಂತ ಕ್ವಶನ್ ಕೇಳಿದಾಗ ಸ್ವಲ್ಪ ಆರ್ಗ್ಯುಮೆಂಟ್ ಶುರುವಾಯಿತು. ಇದು ಕಮರ್ಷಿಯಲ್ ಥರ ನೀವು ಮಾಡ್ತಾ ಇದ್ದೀರಾ, ಅದಕ್ಕೆ 10 ರೂಪಾಯಿ. ನಾವು ಫಸ್ಟೇ ಹೇಳಿದ್ದೀವಲ್ಲ ನಿಮಗೆ, ನೀವೇ ಹೇಳಿದ್ರೆ ಮಾಡಬೇಕು, ಎಲ್ಲನೂ ಮಾಡಬೇಕು, ಎಲ್ಲರೂ ಮಾಡಬೇಕು, ನಮ್ಮದೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ ಅಂತ ಹೇಳಿದ್ರಲ್ಲ, ಇವಾಗ ಏನಕ್ಕೆ ಈ ಥರ ಚೇಂಜಸ್ ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪ ಆರ್ಗ್ಯುಮೆಂಟ್ ಆಯಿತು. ಅದನ್ನು ನಮ್ಮ ಯಜಮಾನ್ರೇ ಮಾಡಿದ್ರು. ನಾನು ಪರವಾಗಿಲ್ಲ ಬಿಡು 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 ಅಂತ ಹೇಳಿ ಕಾಮ್ ಮಾಡ್ತಾಯಿದ್ದೆ. ಮತ್ತೆ ಮನೆ ಖಾಲಿ ಮಾಡೋದು ತುಂಬ ಡಿಫಿಕಲ್ಟ್ ಆಗ್ತಾಯಿತ್ತು ಫ್ರೆಂಡ್ಸ್. ಅವಾಗ ತಾನೇ ನನಗೆ ಮಿಸ್ಕರೇಜ್ ಆಗಿ DNC ಆಗಿ ತುಂಬ ಎಷ್ಟು ನಾನು ನೊಂದಿದ್ದೀನಿ ಗೊತ್ತಾ. ಮತ್ತು ಯೂಟ್ಯೂಬಲ್ಲಿನೂ ಸಹ ಈ ಪ್ರೆಗ್ನೆನ್ಸಿ ವಿಷಯಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು 5% ನೆಗೆಟಿವಿಟಿನೂ ಬರ್ತಾಯಿತ್ತು. ಸೊ ಆ ಕಾಮೆಂಟ್ಸ್ಗೂ ಸಹ ನಾನು ರಿಪ್ಲೈ ಮಾಡಬೇಕು, ಮನೆ ಮೇಂಟೈನ್ ಮಾಡಬೇಕು, ಮಕ್ಕಳನ್ನ ಮ್ಯಾನೇಜ್ ಮಾಡಬೇಕು, ಕ್ಲೌಡ್ ಕಿಚನ್ ಮಾಡಬೇಕು, ಈ ಓನರ್ ಅವ್ರ ಹತ್ರ ಈ ಥರ ಕಿರುಕುಳ ಎಲ್ಲನೂ ತುಂಬ ಡಿಸ್ಟ್ರೆಸ್ ಆಗಿಬಿಟ್ಟಿದೆ. ನಮ್ಮ ಅಮ್ಮ ಹತ್ರನೂ ಸಹ ನಾನು ಜಗಳ ಮಾಡಿದೆ. ಕಮೆಂಟ್ಸ್ ಮೂಲಕ ಭಾಳಷ್ಟು ಸಬ್ಸ್ಕ್ರೈಬರ್ಸ್ ಕೇಳ್ತಿದ್ರು, ಇಷ್ಟೆಲ್ಲ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ, ನಿಮ್ಮಮ್ಮ ಏನಕ್ಕೆ ಬರ್ತಾ ಇಲ್ಲ, ನಿಮ್ಮ ಮನೆಯಿಂದ ಏನಕ್ಕೆ ಯಾರೂ ಬರ್ತಾ ಇಲ್ಲ ಅಂತ ಎಲ್ಲ ಪ್ರಶ್ನೆ ಕೇಳಿದಾಗ ನನಗೂ ಸಹ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಹೆಚ್ಚಾಗ್ತಾ ಇತ್ತು ಫ್ರೆಂಡ್ಸ್. ಅದಕ್ಕೆ ನಮ್ಮ ಅಮ್ಮ ಹತ್ರನೂ ಹೇಳ್ತಾ ಇದ್ದೆ, ನೀನು ಎಲ್ಲರೂ ನೋಡು, ಅವ್ರ ತಾಯಂದರು ಮಕ್ಕಳಿಗೆ ಎಷ್ಟು
ಚೆನ್ನಾಗಿ ನೋಡ್ಕೊತಾರೆ. ಮದುವೆ ಆಗಿ ಮಕ್ಕಳಾದ್ರೂ ಸಹ ಅವ್ರ ಮಕ್ಕಳನ್ನೂ ಸಹ ಸಾಕ್ತಾ ಇದ್ದಾರೆ. ನೀನು ನಮ್ಗೆ ಕಷ್ಟಕ್ಕಿಲ್ಲ, ಏನೂ ಇಲ್ಲ, ಸುಮ್ಮನೆ ಜಂಬ ಹೆಚ್ಚು ಮಾಡಿಕೊಂಡು ಸುತ್ತಾ ಇರ್ತೀಯ ಹಂಗೆ ಹಿಂಗೆ ಅಂತ ಹೇಳಿ ಬೈದೆ ನಮ್ಮ ಅಮ್ಮನಿಗೂ ಸಹ. ಆಮೇಲೆ ಅದೇ ರೀತಿಯೇ 2 ತಿಂಗಳು ಕಂಪ್ಲೀಟ್ ಆಯಿತು. ನಾವು ಯಜಮಾನ್ರು ಈ ಓನರ್ಗೆ ಹೇಳಿದ ಒಂದೇ ವಿಷಯ, ನೀವು ಫಸ್ಟು ನಾವು ಬಂದಾಗ ಏನೇನು ವರ್ಬಲಿ ಮಾತಾಡಿದ್ರೋ ಅದನ್ನೇ ನಾವು ಇದು ಮಾಡ್ತೀವಿ. 500 ರೂಪೀಸ್ ನೀವು ರೆಂಟನ್ನ ಹೆಚ್ಚು ಮಾಡಿದ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಎಲೆಕ್ಟ್ರಿಸಿಟಿ ಬಿಲ್ಲು 7 ರೂಪೀಸ್ ಪರ್ ಯೂನಿಟ್ ಕೊಡ್ತೀವಿ. ವಾಟರ್ ಬಿಲ್ಲು ಎಷ್ಟು ಬರುತ್ತೋ ಬಿಲ್ಲು ಅಷ್ಟಕ್ಕೆ ಕೊಡ್ತೀವಿ. ಅವ್ರು ಕೇಳಿದ್ದು ಒಬ್ಬರಿಗೆ 100 ರೂಪಾಯಿ ಅಂತೆ. ನನಗೆ 100 ರೂಪಾಯಿ, ನನ್ನ ಮಗನಿಗೆ 100 ರೂಪಾಯಿ, ಚಿಕ್ಕ ಮಗನಿಗೆ 100 ರೂಪಾಯಿ, ದೊಡ್ಡ ಮಗನಿಗೆ 100 ರೂಪಾಯಿ, ಮನೆಗೆ ಯಾರಾದರೂ ಬಂದರೆ ಅವ್ರಿಗೂ 100 ರೂಪಾಯಿ ಅಂತೆ. ಆ ಥರ ಎಲ್ಲನೂ ಹೇಳೋಕ್ಕೆ ಶುರು ಮಾಡಿದ್ರು. ಸೊ ಆ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೀವೇ ಮಾಡ್ತಾಯಿದ್ರೆ ಅದಕ್ಕೆಲ್ಲ ನಾವು ಒಪ್ಕೊಳ್ಳಲ್ಲ ಅಂತ ಹೇಳಿ ನಮ್ಮ ಯಜಮಾನರು ಸ್ವಲ್ಪ ಅವ್ರಿಗೆ ಸ್ಟ್ರಿಕ್ಟಾಗಿ ಕ್ಲಾಸೆಲ್ಲ ತಗೊಂಡ್ರು. ಅದಾದಮೇಲೆ ನಾನು ತುಂಬ ಟಯರ್ಡ್ ಆಗ್ತಾ ಇದ್ದೀನಿ ಅಂತ ಹೇಳಿ ಓನರ್ ಅವ್ರ ಮನೆಗೇ ಕ್ಲೀನಿಂಗ್ ಅಂತ ಹೆಲ್ಪರ್ ಬರ್ತಾಯಿದ್ರು. ಸೊ ಅವ್ರಿಗೆ ಕೇಳಿದೆ, ನಮ್ಮ ಮನೆಯಲ್ಲಿನೂ ಸಹ ಸ್ವಲ್ಪ ಕ್ಲೀನಿಂಗ್ ಮಾಡಿ ಕೊಡ್ತೀರಾ ಅಂತ ಕೇಳಿದಾಗ ಅವ್ರೂ ಸಹ ಬರ್ತೀನಿ ಅಂತ ಹೇಳಿದ್ರು. ಒಂದೇ ಒಂದು ತಿಂಗಳವರೆಗೂ ಅವ್ರು ಕೆಲಸ ಮಾಡಿದ್ದು. ಬಟ್ ಆ 1 ತಿಂಗಳಲ್ಲಿ ಒಂದಿನೂ ಸಹ ರಜಾ ತಗೊಂಡಿಲ್ಲ ಫ್ರೆಂಡ್ಸ್. ತುಂಬ ಪ್ರೀತಿಯಿಂದ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ನಾನೂ ಸಹ ಪ್ರೀತಿಯಿಂದ ದೋಸೆ ಇಡ್ಲಿ ಎಲ್ಲನೂ ಹಾಕಿ ಕೊಡ್ತಾ ಇದ್ದೆ. ಅದನ್ನು ಅವ್ರಿಗೆ ಚೇರ್ ಮೇಲೆ ಕೂಡಿಸ್ಬಿಟ್ಟೆ ನಾನು ಇಡ್ಲಿ ದೋಸೆ ಎಲ್ಲನೂ ಸರ್ವ್ ಮಾಡ್ತಾ ಇದ್ದಿದ್ದು. ಅದಕ್ಕೂ ಸಹ ನಮ್ಮ ಓನರು ಏನಕ್ಕೆ ಕೆಲಸದವ್ರನ್ನೆಲ್ಲನೂ ನೀನು ಮೇಲೆ ಕೂರಿಸ್ಬಿಟ್ಟು ಊಟ ಹಾಕ್ತೀಯಾ, ನೆಲದ ಮೇಲೆ ಕೂರಿಸಿ ಹಾಕಬೇಕು, ಅವ್ರು ಯಾವ ಜಾತಿಯವ್ರು ಗೊತ್ತಾ, ಹಂಗೆ ಹಿಂಗೆ ಅಂತ ಆರ್ಗ್ಯುಮೆಂಟ್ ಮಾಡೋದು ಶುರು ಮಾಡಿದ್ರು. ನಾನೆಂದರೆ ನಮ್ಮ ಮನೆಯಲ್ಲಿ ನನಗಿಷ್ಟ, ನಾನು ಬೆಡ್ ಮೇಲೆ ಕೂರಿಸ್ತೀನಿ, ಸೋಫಾ ಮೇಲೆ ಕೂರಿಸ್ತೀನಿ, ಚೇರ್ ಮೇಲೆ ಕೂರಿಸ್ತೀನಿ, ಅದು ನನ್ನ ಇಷ್ಟ. ಅವ್ರ ಜಾತಿ ಕೀಳಿದೆ ಅಂತ ಹೇಳಿಬಿಟ್ಟು ನೀವು ನಿಮ್ಮ ಮನೆಗೆ ಕೆಲಸ ಮಾಡೋದಕ್ಕೆ ಏನಕ್ಕೆ ಕರೀತಾ ಇದ್ದೀರಾ ಅಂತ ಹೇಳಿಬಿಟ್ಟು ನಾನು ಆವಾಗ ರೋಪ್ ಮಾಡೋದಕ್ಕೆ ಶುರು ಮಾಡಿದ್ದು ಫ್ರೆಂಡ್ಸ್. ಆ ಅಮ್ಮ ಎಲ್ಲದರಲ್ಲೂ ಇಂಟರ್ಫಿಯರ್ ಮಾಡೋದು, ಕೆಲಸದವ್ರ ಹತ್ರನೂ ನನ್ನ ಬಗ್ಗೆ, ನಮ್ಮ ಮನೇಲಿ ಏನೇನು ನಡೀತಾ ಇದೆ, ಏನೇನು ಕೆಲಸ ಮಾಡಿಸ್ತಾ ಇದ್ದೀವಿ ಅದೆಲ್ಲನೂ ಡೀಟೇಲ್ಸ್ ಕೇಳೋದು. ಸೊ ಆ ಥರ ಎಲ್ಲನೂ ಇತ್ತು. ಸೊ ಅದಕ್ಕೆ ಇವರು ಸಾವಾಸನೆ ಬೇಡ ಅಂತ ಹೇಳಿ ನಾನು ಅವ್ರ ಜೊತೆ ಮಾತಾಡೋದೇ ಬಿಟ್ಬಿಟ್ಟೆ. ಅದಕ್ಕೆ ಅವ್ರಿಗೆ ಹೊಟ್ಟೆ ಕಿಚ್ಚು. ನಾನು ಅವ್ರ ಜೊತೆ ಮಾತಾಡೋದನ್ನು ಬಿಟ್ಬಿಟ್ಟೆ, ಅದಕ್ಕೆ ಹೊಟ್ಟೆ ಕಿಚ್ಚು. ಅದರಿಂದ ಪ್ರಾಬ್ಲಮ್ಸ್ ಮತ್ತೆ ಇನ್ನೂ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡಿದ್ರು. ನಾವು ಯಾವಾಗಲಾದರೂ ಡಿನ್ನರ್ಗೆ ಅಂತ ಆಚೆ ಹೋದಾಗ, ನಮ್ಮದು ಆ್ಯನಿವರ್ಸರಿ ಆಗಿರ್ಬೋದು, ಮಕ್ಕಳದ್ದು ಬರ್ಡೇ ಆಗಿರ್ಬೋದು, ಆವಾಗ 10 ಗಂಟೆ 10:15 ಆಗುತ್ತೆ ಮನೆಗೆ ಬರೋದಕ್ಕೆ. ಆವಾಗ ಏನು ಮಾಡ್ತಾಯಿದ್ರು, ಬೇಕಂತಾನೆ ಗೇಟ್ನ, ಅಂದರೆ ಮೇನ್ ಗೇಟ್ ಕೆಳಗಡೆ ಗೇಟ್ ಇದೆಯಲ್ಲ ಎಂಟ್ರೆನ್ಸ್ದು, ಆ ಗೇಟನ್ನು ಲಾಕ್ ಮಾಡಿಬಿಟ್ಟು, ಮತ್ತು ಈ ಮನೆ ಒಳಗಡೆ ಬರೋದಕ್ಕೂ ಒಂದು ದೊಡ್ಡ ಡೋರ್ ಇದೆ, ಅದನ್ನು ಸಹ ಲಾಕ್ ಮಾಡಿಬಿಟ್ಟು ಮನೇಲಿ ಇರ್ತಿದ್ರು. ಮಲ್ಕೊತಾ ಇರಲಿಲ್ಲ, ಮನೆಯಲ್ಲಿ ಆರಾಮಾಗಿ TV ನೋಡ್ಕೊಂಡು ಕೂತ್ಕೊತಾ ಇದ್ರು. ನಾವು ಬೆಲ್ ರಿಂಗ್ ಮಾಡಿದ್ರೂ ಸಹ 10-15 ನಿಮಿಷ ಬರ್ತಾನೆ ಇರಲಿಲ್ಲ ಆಚೆ ಕಡೆ. ನಾವು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತೀವಿ, ಇವ್ರು ಬಂದು ಓಪನ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಬಟ್ ಓಪನ್ ಮಾಡ್ತಿರ್ಲಿಲ್ಲ. ಅದಕ್ಕೆ ನಮ್ಮ ಯಜಮಾನ್ರು ಏನಂತ ಹೇಳಿದ್ರಂದರೆ, ನೀವು ನಮಗೆ ಒಂದು ಡೂಪ್ಲಿಕೇಟು ಕೀನ ಕೊಟ್ಬಿಡಿ ಗೇಟ್ದು, ಈ ಥರ ಯಾವಾಗಲಾದರೂ ನಾವು ಆಚೆ ಹೋದಾಗ ಲೇಟ್ ಆದಾಗ ನಾವೇ ಓಪನ್ ಮಾಡ್ಕೊತೀವಿ, ಮತ್ತು ಒಳಗಡೆ ಬರೋ ಡೋರ್ ಇದೆಯಲ್ಲ ಅದ್ರದ್ದು ಲಾಕ್ ಎಲ್ಲನೂ ಹಾಕ್ಬೇಡಿ, ಮೇನ್ ಗೇಟ್ದು ಲಾಕ್ ಹಾಕ್ಬಿಟ್ಟು ನಮಗೆ ಒಂದು ಕೀ ಕೊಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಕೇಳಿದ್ರು ಈ ಕಿವಿಯಲ್ಲಿ ಕೇಳಿದ್ರು ಈ ಕಿವಿಯಲ್ಲಿ ಬಿಡೋ ಥರ, ಆ ಥರ ಮಾಡ್ತಾಯಿದ್ರು. ಇಷ್ಟು ದೊಡ್ಡ ಮನೆ ಮಾಡ್ಕೊಂಡು ಸಹ ಏನು ಎಂಜಾಯ್ ಮಾಡ್ತಾ ಇಲ್ಲ ಲೈಫು. ಯಾರು ಏನು ಮಾಡ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅದನ್ನೇ ನೋಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ನಾವು ನಮ್ಮ ಮನೆ ಅಲ್ಲದೆ ಇದ್ರೂ ಸಹ ನಾವು ಸ್ವತಃ ಏನಾದರೂ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದೀವಿ. ಸೊ ಈ ಥರ ನಮ್ಮ ಲೈಫ್ ಸ್ಟೈಲು, ಆ ಥರ ಅವ್ರದ್ದು ಲೈಫ್ ಸ್ಟೈಲು. ಸೊ ಕೀ ವಿಚಾರಕ್ಕೆ ಮತ್ತೆ ಬರ್ತೀನಿ. ಇವಾಗ ಮೊನ್ನೆ ಲಾಸ್ಟ್ ವೀಕು ಜಗಳ ಆಯ್ತಲ್ಲ, ನಾನು ಹೇಳಿದ್ದೆ ನಿಮಗೆ ಬ್ಲಾಗಲ್ಲಿ, ಈ ಥರ ತುಂಬ ಜಗಳ ಆಯಿತು. ನಮ್ಮ ಯಜಮಾನ್ರು ರಾತ್ರಿ 12 ಗಂಟೆಗೆ ಬಂದರು. ಅವರು ನನಗೆ ಕಾಲ್ ಮಾಡಿಬಿಟ್ಟು, ಏನು ನಿಮ್ಮ ಯಜಮಾನ್ರು ಇಷ್ಟೊತ್ತಿಗೆಲ್ಲ ಬರ್ತಾರೆ, ನಾವೇನು ನಿಮಗೆ ಏನಪ್ಪ ಸರ್ವೆಂಟಾ, ಅವ್ರು ಬರೋವರೆಗೂ ಕಾಯ್ಕೊಂಡು ಗೇಟ್ ಓಪನ್ ಮಾಡೋದಕ್ಕೆ, ಹಂಗೆ ಹಿಂಗೆ ಅಂತ ರೋಪ್ ಹೊಡೆಯೋದಕ್ಕೆ ಶುರು ಆಯಿತು. ನಮ್ಮ ಯಜಮಾನ್ರು ಬಂದ ತಕ್ಷಣವೇ ಈ ಒಂದು ಕಾನ್ವರ್ಸೇಷನಲ್ಲಿ ಅವ್ರೂ ಸಹ ಇನ್ವಾಲ್ವ್ಮೆಂಟ್ ತಗೊಂಡು ಸ್ವಲ್ಪ ಜೋರಾಗಿ ನಾವು ಪ್ರಶ್ನೆಗಳನ್ನ ಕೇಳೋದು ಶುರು ಮಾಡಿದ್ವಿ. ಆವಾಗ ತುಂಬ ಜೋರು ಜಗಳ ಆಯಿತು. ಪೊಲೀಸ್ ಅವ್ರನ್ನೂ ಸಹ ಬಂದರು. ಸೊ ಪೊಲೀಸ್ ಅವ್ರು ಬಂದಾಗ ನಾವು ಈ ಎಲ್ಲ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಂಡ್ವಿ. ಆವಾಗ ಅವ್ರು ಹೇಳಿದ್ರು, ಬೆಟರು ಖಾಲಿ ಮಾಡಿಬಿಡಿ, ಇವರು ಏಜ್ ಆಗಿರೋರು, ಇವ್ರದ್ದು ಮೆಂಟಾಲಿಟಿ ಇದೇ ಥರ ಇರುತ್ತೆ, ನಿಮ್ಗೆ ಆಗ್ತಾ ಇಲ್ಲ ಅಂದರೆ ನೀವು ಖಾಲಿ ಮಾಡಿ, ನೋಟಿಸ್ ಪೀರಿಯಡ್ ಅದು ಇದೆಲ್ಲ ಏನೂ ಕೊಡೋದು ಬೇಡ, ನೀವು ಖಾಲಿ ಮಾಡಿ, ನಿಮಗೆ ಮನೆ ದೊರಕಿದ ಮೇಲೆ ಖಾಲಿ ಮಾಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಮನೆ ಹುಡುಕಾಟ ಶುರು ಮಾಡಿದ್ದು. ಇವಾಗ ಮನೆ ಸಿಕ್ಕಿದೆ ಫ್ರೆಂಡ್ಸ್.
ಇವಾಗ ನಮ್ಮ ಪ್ರಿಫರೆನ್ಸ್ ಏನು ಗೊತ್ತಾ, ಮನೆ ಎಷ್ಟು ಚೆನ್ನಾಗಿದೆ ಅದು ಮುಖ್ಯ ಅಲ್ಲ, ಮನೆ ಓನರು ಎಷ್ಟು ಮೆಚ್ಯೂರ್ ಆಗಿ ನಮ್ಮ ಜೊತೆ ಮಾತಾಡಿದ್ದಾರೆ, ಅವರ ಒಂದು ಬ್ಯಾಕ್ಗ್ರೌಂಡ್ ಏನು ಅದನ್ನೆಲ್ಲ ನೋಡಿ ಅನಲೈಸ್ ಮಾಡಿ ನಾವು ಒಂದು ಮನೇನ ಫೈನಲೈಸ್ ಮಾಡಿದ್ದೀವಿ. ತುಂಬ ಒಳ್ಳೆ ಮನೆಗಳಿವೆ ಇಲ್ಲಿ. 15,000ಕ್ಕೂ ಸಹ 3 BHK ನಮಗೆ ಸಿಕ್ತು. ತುಂಬ ಅಟ್ರಾಕ್ಟ್ ಆಗಿಬಿಟ್ಟೆ, ಅಯ್ಯೋ ಎಷ್ಟು ಚೆನ್ನಾಗಿದೆ, ಮಕ್ಕಳು ಸಹ ಚೆನ್ನಾಗಿದೆ, ದೇವ್ರ ಮನೆ ಎಲ್ಲನೂ ಸಪ್ರೇಟಾಗಿ ತುಂಬ ಚೆನ್ನಾಗಿತ್ತು. ಬಟ್ ಅದು ಅವ್ರದ್ದು ತುಂಬ ದೊಡ್ಡ ಪರಿವಾರ, ಅಪ್ಪ ಅಮ್ಮ, ಅವ್ರಿಗೆ 2 ಗಂಡು ಮಕ್ಕಳು, ಅವ್ರಿಗೆ ಹೆಂಡತಿ, ಅವ್ರ ಮಕ್ಕಳು, ಸೊ ಫುಲ್ಲು ಜಾಯಿಂಟ್ ಫ್ಯಾಮ್ಲಿ. ಅವ್ರದ್ರಲ್ಲಿ ಇನ್ವಾಲ್ವ್ಮೆಂಟ್ ಬಂದುಬಿಟ್ಟು ಮಾತುಕತೆ ನಡೆಸಿದಾಗ ಎಲ್ಲರೂ ಇನ್ವಾಲ್ವ್ ಆಗ್ತಿದ್ರು. ಸೊ ಅದು ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ನಾವು ಆ ಮನೆಗೆ ಎಷ್ಟೇ ಇಷ್ಟ ಆದ್ರೂ ಸಹ, ಆ ಮನೆ ತುಂಬ ಇಷ್ಟ ಆದ್ರೂ ಸಹ ಬೇಡ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಇಲ್ಲಿನೇ ಇದೇ ಒಂದು ಲೇಔಟಲ್ಲಿನೇ ಜಸ್ಟ್ 2 ಮಿನಿಟ್ಸ್ ಇಲ್ಲಿಂದ ಮನೆ ನೋಡಿದ್ದೀವಿ. ಇದಕ್ಕಿಂತ ಸ್ವಲ್ಪ ಚಿಕ್ಕದೆ, ಬಟ್ ಓನರ್ ಮಾತ್ರ ತುಂಬ ಒಳ್ಳೆಯವರು ಅಂತ ಅನಿಸ್ತು. ಯಾವಾಗ್ಲೂ ಫ್ಯೂಚರಲ್ಲಿ ಏನಾದರೂ ಅವ್ರು ಮಾಡ್ತಾರೆ ಕೆಟ್ಟವರು ಅಂತ ಹೇಳೋದಕ್ಕಾಗಲ್ಲ. ಇವಾಗ ನಾವು ಮಾತಾಡಿದ್ರಲ್ಲಿ ಅವರು ತುಂಬ ಮೆಚ್ಯೂರು, ಪ್ರಾಕ್ಟಿಕಲಾಗಿ ಎಲ್ಲನೂ ಅಕ್ಸೆಪ್ಟ್ ಮಾಡಿದ್ರು ಅಂತ ಅನಿಸಿ ಆ ಮನೇನ ಫೈನಲೈಸ್ ಮಾಡಿದ್ದೀವಿ. ಸೊ ಈ ಮನೆಯಲ್ಲಿ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ನಾಳೆ ಮನೆ ಖಾಲಿ ಮಾಡ್ತೀವಿ, ಹೊಸ ಮನೆಯಿಂದ ಮತ್ತು ಹೊಸ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಐ ಹೋಪ್ ನೀವು ನಮ್ಮ ಜರ್ನಿನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತಿಗೆ ಇಷ್ಟೇ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿ. ಈ ವಿಡಿಯೋ ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ, ಹಾನೆಸ್ಟಿ ಇದ್ದೇ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.